ವರ್ಷದ ಹಿಂದೆ ನನ್ನ ಮತ್ತೊಂದು ಜೀವನ ಇದು. ಅದೊಂದು ಬೇರೆ ಫೇಸ್, ಇದೇ ಬೇರೆ ಫೇಸ್. ಯಾವಾಗ ಮದುವೆ ಆಯಿತು? 2012ರಲ್ಲಿ ಮದುವೆ ಆಗುತ್ತೆ. 2014ರಲ್ಲಿ ಮಗ ಹುಡ್ತಾನೆ. 2016ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ. 2 ವರ್ಷ ಗ್ಯಾಪಲ್ಲಿ ಎಲ್ಲ ನಡೆದು ಹೋಗಿ ಆ ಲೈಫೇ ಟರ್ನ್ ತಗೊಳ್ಳೋದು, ಬದಲಾಗುತ್ತೆ. ಆ ಸಮಯದಲ್ಲಿ ನನಗೆ ಎಲ್ಲ ಗೊತ್ತಿದೆ, ಕಣ್ಣಿಂದ ಕಾಣ್ತಾ ಇದೆ ಏನಾಗ್ತಿದೆ. ನಮ್ಗೆ ಏನೂ ಮಾಡುವಂತಹ ಪರಿಸ್ಥಿತಿ ಇರಲಿಲ್ಲ. ನಾವು ಬದುಕಿದ್ದೇ ಹೆಚ್ಚು ಅನ್ನುವಂತಹ ಸ್ಥಿತಿ ಇತ್ತು. ನಾನೇನು ಮಾಡಿದೆ, ನನ್ನ ಮಗ ನನ್ನ ತೊಡೆಯಲ್ಲಿದ್ದಲ್ಲ, ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಯಾರಿಗೆ ಆದರೂ ತಾಯಿ ಅಂದ ತಕ್ಷಣ ಮಗುವಿನ ಬಗ್ಗೆ ಫಸ್ಟ್ ಇದು ಹೋಗ್ತಿದೆ. ತುಂಬ ಆಘಾತ, ಬ್ಲ್ಯಾಂಕ್ ಅಂತ ಹೇಳ್ತಾರಲ್ಲ, ಆ ಥರ ಆಗೋಗಿತ್ತು. ಏನೂ ಇಲ್ಲ, ಎಲ್ಲವೂ ಶೂನ್ಯ, ಏನು ಮುಂದೆ ತಲೆಯೇ ಓಡ್ತಿಲ್ಲ. ಆ ಥರ ಸಂಪೂರ್ಣ ನನ್ನ ತಾಯಿ ಮನೆಯವರ ಸಪೋರ್ಟ್ ಇತ್ತು ಆ ಟೈಮಲ್ಲಿ. ನನಗೆ ಈಗಲೂ ಇದೆ. 1 ನಿಮಿಷ ಬಿಟ್ಟಿರದ ಮಗ ಆ ಕ್ಷಣದಿಂದ ಹೋದವನು ನನ್ನ ಜೊತೆ ಇಲ್ಲ ಅನ್ನುವಾಗ ಯಾವುದೇ ತಾಯಿಗಾದರೂ ಅದು ಕಷ್ಟನೇ. ಹಾಗೆ ನನಗೆ ಆ ಸಮಯದಲ್ಲಿ ನನಗೆ ಈ ಕಸೂತಿ, ಈ ಕ್ರೋಶ ಅನ್ನುವಂಥದ್ದು, ಅದು ನಾನು ಕಲ್ತಿದ್ದಿರಲಿ ಗುರುಕುಲದಲ್ಲಿ. ಸೊ ಅದರಲ್ಲೇ ಎಡಿಕ್ಟ್ ಆಗ್ತಾ ಅದಕ್ಕೆ ಫುಲ್ ಮುಳುಗಿ ಹೋಗ್ತಿದ್ದೆ ಅದರಲ್ಲಿ. ಆವಾಗ ನನಗೆ ಹೊರಗಿನ ನೋವೆಲ್ಲ ಅಷ್ಟು ಅದರಲ್ಲಿ ಮರೆಯೋಕ್ಕೆ ಸಾಧ್ಯ ಆಯಿತು. ಆರಂಭದಲ್ಲಿ ನಾನು ಮಕ್ಕಳದ್ದು ಸ್ವೆಟರು, ಬೂಟೀಸು ಆ ಥರ ಮಾಡ್ತಾ ಇದ್ದೆ. ಕ್ರೋಶ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ, ಉಲ್ಲನ್ ಅಂತ ಹೇಳ್ತಾರಲ್ಲ, ಯಾನ್ ಅಂತ ಹೇಳೋದು. ಅದೇ ನಾನು ಈ ಕ್ರೋಶ ಸ್ಟಾರ್ಟ್ ಮಾಡಿದ ಮತ್ತೆ ನನಗೆ ಮೆಂಟಲಿ ನಾನು ಸ್ವಲ್ಪ ರಿಕವರಿ ಅಂತ ಆಗಿರೋದು. ಆದರೆ ಒಂದಲ್ಲ ಒಂದು ಇದೆ ನನಗೆ, ಅವನು ಖಂಡಿತ ಒಂದಲ್ಲ ಒಂದಿನ ಅಮ್ಮ ಅಂತ ನನ್ನ ಬಳಿ ಬಂದೇ ಬರ್ತಾನೆ. ಯಾಕಂದರೆ ಆ ಒಂದು ಧೈರ್ಯ ತಾಯಿಯಾಗಿ ಇದ್ದೇ ಇದೆ. ಮಗ ಬಂದೇ ಬರ್ತಾನೆ, ಮದುವೆ ಆಗಿದೆಯಾ, ಮಕ್ಕಳಿದ್ದಾರಾ ಅನ್ನುವಂತಹ ಮಾತುಗಳು ಬರುತ್ತೆ. ಇದೆಲ್ಲ ಮತ್ತು ಮೆಂಟಲಿ ನಾವು ಕುಗ್ಗಿ ಹೋಗ್ತೇವೆ. ಯಾಕಂದರೆ ಎಲ್ರದ್ದು ಒಂದೇ ಪರಿಸ್ಥಿತಿ ಇರಲ್ಲ. ಅಯೋಧ್ಯೆ ರಾಮ ಮಂದಿರ ಆಯ್ತಲ್ಲ, ಆ ಸಮಯದಲ್ಲಿ ನನಗೊಂದು ಥಾಟ್ ಬಂತು. ಜಸ್ಟ್ ಇದರಲ್ಲಿ ಕ್ರೋಶದಲ್ಲಿ ಒಂದು ರಾಮನ ಗೊಂಬೆ ಥರ ಮಾಡಬೇಕು ಅಂತ. ಹಾಗೆ ಒಂದು ವಾರದಲ್ಲಿ ಅದನ್ನು ಮಾಡಿದೆ ನಾನು. ಆರಂಭದಲ್ಲಿ ಈಗಲೂ ನನ್ನ ಹತ್ರ ಇದೆ, ನಾನೊಂದು ಅವನಿಗೆ ಕೊಡಬೇಕು ಅಂತ ಒಂದು ಮಾಡಿಟ್ಟಿದ್ದೇನೆ, ಅದು ನನ್ನ ಹತ್ರ ಈಗಲೂ ಇದೆ. ಬಟ್ ಪೂರ್ಣಿಮಾ ನಡೆದು ಬಂದಿರೋ ದಾರಿನ ನೋಡಿದಾಗ ನನಗೆ ಕೆಲವೊಮ್ಮೆ ಅನಿಸುತ್ತೆ, ನಮ್ಮ ನಿಜವಾದ ಶಕ್ತಿ ಈಕ್ವಲ್ ಆಗಿ ಅಷ್ಟೇ ಇಂಪಾರ್ಟೆಂಟ್ ಆಗಿ ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟಗಳೇನಿದೆ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಒಂದು ಸಾಮರ್ಥ್ಯ ಏನಿದೆ ಅದರಲ್ಲಿದೆ ಅಂತ ನನಗನ್ಸೋದು. ಅವಳಲ್ಲಿರುವಂತಹ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂತಹ ಒಂದು ಗುಣ ಏನು ಅಂದರೆ, ಅವಳು ಯಾವತ್ತೂ ತನ್ನ ಜೀವನದಲ್ಲಿ ಸೋಲು ಒಪ್ಕೊಂಡಿಲ್ಲ. ವೀಕ್ಷಕರೇ ನಮಸ್ತೆ. ಇಂದು ಮಹಿಳಾ ದಿನಾಚರಣೆ. ಎಲ್ಲ ಬಂಧುಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಪರಿಶ್ರಮದ ಕಥೆಗಳು ಯಾವತ್ತೂ ಪ್ರೇರಣೆಯಾಗಿರ್ತದೆ, ಪ್ರೇರಣಾದಾಯಿಯಾಗಿರ್ತದೆ. ಅನೇಕ ಸಂದರ್ಭಗಳಲ್ಲಿ ಬದುಕು ನಾವಂದುಕೊಂಡ ರೀತಿಯಲ್ಲಿ ಇರೋದಿಲ್ಲ, ಅನೇಕ ತಿರುವುಗಳಿರುತ್ತವೆ. ಬಹುಶಃ ಅಂಥ ಸಂದರ್ಭದಲ್ಲಿ ಅಂಥ ಎಲ್ಲ ಸವಾಲುಗಳನ್ನು, ಕಷ್ಟಗಳನ್ನು ಎದುರಿಸಿ ಪರಿಶ್ರಮದಿಂದ ಬದುಕುವುದು ಕೂಡ ಒಂದು ಸಾಧನೆ. ಇವತ್ತಿನ ಈ ವಿಶೇಷ ಸಂದರ್ಭದಂದು ಅಂಥ ಓರ್ವ ಮಹಿಳೆಯೊಂದಿಗೆ ಇವತ್ತು ನಾವಿದ್ದೇವೆ. ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಬದುಕು ಅನೇಕ ಕಷ್ಟಗಳನ್ನು ನೀಡಿತು, ಪ್ರತಿನಿತ್ಯ ಕಣ್ಣೀರಿನ ದಿನಗಳಾಗಿತ್ತು. ಆದರೆ ಅದರಲ್ಲಿ ಕೊರಗದೆ ಅದನ್ನು ಪಾಸಿಟಿವ್ ಆಗಿ ಎದುರಿಸಿ ಆ ಎಲ್ಲ ಕಷ್ಟ ಮತ್ತು ಸವಾಲುಗಳನ್ನು ಸ್ವೀಕಾರ ಮಾಡಿ ದಿಟ್ಟತೆಯಿಂದ ಬದುಕನ್ನು ಎದುರಿಸಿ ಇವತ್ತು ಆ ಬದುಕನ್ನು ನಡೆಸ್ತಾ ಇರುವಂಥವರು ಶ್ರೀಮತಿ ಪೂರ್ಣಿಮಾ ಭಟ್. ಯಾವ ಕಾರಣಕ್ಕೆ ಇವರು ಈ ಸಮಾಜದಲ್ಲಿ ಮಹಿಳೆಯರ ಪಾಲಿಗೆ ಒಂದು ವ್ಯತ್ಯಸ್ತ ರೀತಿಯಲ್ಲಿದ್ದಾರೆ, ಅವರ ಆ ಧೀಶಕ್ತಿ ಏನಿದೆ, ಅವರು ಯಾವ ರೀತಿ ಬದುಕನ್ನು ನಡೆಸ್ತಾ ಇದ್ದಾರೆ ಎನ್ನುವುದು ಈ ಮಹಿಳಾ ದಿನಾಚರಣೆ ಎಂದು ನಮ್ಮ ವೀಕ್ಷಕರಿಗಾಗಿ. ಪ್ರಿಯ ವೀಕ್ಷಕರೇ, ಈ ಮಹಿಳಾ ದಿನಾಚರಣೆ ಎಂದು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಶ್ರೀಮತಿ ಪೂರ್ಣಿಮಾ ಭಟ್ ನಮ್ಮೊಂದಿಗಿದ್ದಾರೆ. ಪೂರ್ಣಿಮಾ ನಮಸ್ತೆ. ನಮಸ್ತೆ ಸರ್. ನಮ್ಮ ಹಾಗೆ ನಿಮ್ಮ ಹಾಗೆ ಪೂರ್ಣಿಮಾ ಭಟ್ ಇರಬೇಕಿತ್ತು, ಆದರೆ ಅವರಿಗೆ ಇವತ್ತು ನಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಾಲಿ ಕುರ್ಚಿಯಲ್ಲೇ ಬದುಕನ್ನು ನಡೆಸ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ಸಂಭವಿಸಿದಂಥ ಒಂದು ದೊಡ್ಡ ದುರಂತದಲ್ಲಿ ಅವರ ಸ್ಪೈನ್ ಇಂಜುರಿ ಆಗುತ್ತೆ. ಹಾಗಾಗಿ ಅವರಿಗೆ ನಿಂತುಕೊಳ್ಳಲಿಕ್ಕೆ ಅಥವಾ ನಡೀಲಿಕ್ಕೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಅಂಥ ಕಷ್ಟವನ್ನು ಕೂಡ ತನ್ನ ಧೀಶಕ್ತಿಯಿಂದ ಎದುರಿಸಿ ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಏನೆಲ್ಲ ಸಾಧನೆ ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ವಿವರಿಸ್ತಾ ಇದ್ದಾನೆ. ಪೂರ್ಣಿಮಾ, ಹೇಗಿದೆ ಲೈಫ್? ಲೈಫ್ ಅಂದರೆ ಬಹುಶಃ 2ನೇ ಲೈಫ್ ಅಲ್ವಾ? ಹೌದು, ಮರುಹುಟ್ಟು ಅಂತಾನೆ. ಮರುಹುಟ್ಟು. ಹೌದು, 10 ವರ್ಷದ ಹಿಂದೆ ನನ್ನ ಮತ್ತೊಂದು ಜೀವನ ಇದು. ಅದೊಂದು ಬೇರೆ ಫೇಸ್, ಇದೇ ಬೇರೆ ಫೇಸ್. ಅದರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಹೇಗೆ ತಮ್ಮ ಬಾಲ್ಯ, ಊರು,
ಮನೆ ಶಿಕ್ಷಣ? ಹೌದು, ನಂದು ಕುಂತೂರು, ಕಡಬ ತಾಲೂಕು ಕುಂತೂರು ಅಂತ ಬರುತ್ತೆ, ಪೆರಾಬೆ ಗ್ರಾಮ. ಇಲ್ಲೇ ನಾನು ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ. ನಾನು, ಅಪ್ಪ ಅಮ್ಮ, ಇಬ್ಬರು ಅಣ್ಣಂದ್ರು ನನಗೆ. ಬಾಲ್ಯ ನಂದು ಶಿಕ್ಷಣ ಇಲ್ಲಿ ಅಲಂಕಾರ ಭಾರತಿ ಶಾಲೆಯಲ್ಲಿ ಆಯಿತು. പക്ഷെ 1ನೇ ಕ್ಲಾಸ್ಗೆ ನಮ್ಮ ಸುಳ್ಯಕ್ಕೂ ಬಂದಿದ್ದೀರಾ ಅಂತಲ್ಲ? ನಾನು ಚೊಕ್ಕಾಡಿಯಲ್ಲಿ 1ನೇ ಕ್ಲಾಸ್ ಚೊಕ್ಕಾಡಿ ಸತ್ಯಸಾಯಿ ವಿದ್ಯಾಕೇಂದ್ರದಲ್ಲಿ ಓದಿದ್ದು. 1ನೇ ಕ್ಲಾಸ್ ಮಾತ್ರ. ಮತ್ತೆ 2, 3, 4 ಇಲ್ಲಿ ಭಾರತಿ ಶಾಲೆಯಲ್ಲಿ ಓದಿದೆ ಅಲಂಕಾರ. ಮತ್ತೆ ನಂದು 4ರಿಂದ 10 ಅಂತ ಹೇಳ್ಬೋದು ನಮ್ಮ ಹೊರಗಿನ ಇದರಲ್ಲಿ. ನಾನು ವಿಟ್ಲ ಮೈತ್ರೇಯಿ ಗುರುಕುಲ ಅಂತ ಇದೆ, ಮೂರ್ಕಜೆ ಮೈತ್ರೇಯಿ ಗುರುಕುಲ, ಅಲ್ಲಿ ನನ್ನ 4ನೇ ಕ್ಲಾಸಿನ ಮುಂದಿನ ಶಿಕ್ಷಣವನ್ನ ಅಲ್ಲಿ ತಗೊಂಡಿದ್ದು ನಾನು. ಆ ಶಿಕ್ಷಣವೇ ನಿಮ್ಮ ಇವತ್ತಿನ ಬದುಕಿಗೆ ಪ್ರೇರಣೆ? ಹೌದು ಹೌದು, ಅದು 100% ಸತ್ಯ. ನಂಗೆ ಅಲ್ಲಿ ನಂಗೊಂದು ಆವಾಗ ನಂಗೆ ಅದು ಗೊತ್ತಿರ್ಲಿಲ್ಲ. ಈ ಇಂಜುರಿ ಆದ್ಮೇಲೆ ನಂಗೆ ಅದು ಅಲ್ಲಿ ದೊರೆತ ಶಿಕ್ಷಣ, ಅಲ್ಲಿಯ ಒಂದು ನಂಗೆ ಮೆಂಟಲಿ ನಂಗೆ ಅಲ್ಲಿ ಕೊಟ್ಟಂತಹ ಒಂದು ಧೈರ್ಯ ಎಲ್ಲ ನಂಗೆ ಇವಾಗ ತುಂಬಾ ಹೆಲ್ಪ್ ಆಗ್ತದೆ. ಓಕೆ ಪೂರ್ಣಿಮಾ, ಕಾಲೇಜು ಮತ್ತೆ PUC ಡಿಗ್ರಿ ಎಲ್ಲ ನಾನು ವಿವೇಕಾನಂದದಲ್ಲಿ ಮಾಡಿದ್ದು, ಪುತ್ತೂರು ಹಾಸ್ಟೆಲ್ ಅಲ್ಲಿದ್ದು. ಬಿಕಾಂ ಅಲ್ವಾ? ಬಿಕಾಂ ಮಾಡಿದ್ದು. ಯಾವಾಗ ಮದುವೆ ಆಯ್ತು? 2012ರಲ್ಲಿ ಮದುವೆ ಆಗುತ್ತೆ. 2014ರಲ್ಲಿ ನಂಗೆ ಮಗ ಹುಡ್ತಾನೆ. 2000 ಜಾಬ್ ಮಾಡ್ತಾ ಇದ್ರಾ? ಇಲ್ಲ, ಮದುವೆ ಆಗಿ ನಾನು ಬೆಂಗಳೂರಲ್ಲಿದ್ದೆ. 2014ರಲ್ಲಿ ಮಗ ಹುಡ್ತಾನೆ. 2016ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ. 2 ವರ್ಷ ಗ್ಯಾಪ್ ಅಲ್ಲಿ ಎಲ್ಲ ನಡೆದು ಹೋಗಿ ಆ ಲೈಫೇ ಟರ್ನ್ ತಗೊಳ್ಳೋದು, ಬದುಕು ಬದಲಾಗುತ್ತೆ ಅಲ್ವಾ? ಏನು ಆ ದುರಂತ ಹೇಗೆ ನಡೆಯಿತು ಪೂರ್ಣಿಮಾ? ನಾವು ಊರಿಂದ ನಾನು ಅಣ್ಣನವರು ಎಲ್ಲ ಮಗನೂ ಇದ್ದ ಜೊತೆಗೆ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಕಾರ್ಯಕ್ರಮ ನಿಮಿತ್ತ ಬಂದಿದ್ವಿ. ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇರುವ ಸಂದರ್ಭದಲ್ಲಿ ನೆಲಮಂಗಲದ ಸಮೀಪ ನಮ್ಮ ಕಾರಿಗೆ ಒಂದು ಟ್ರಕ್ ಸಡನ್ ಅಡ್ಡ ಬಂದು ಆಕ್ಸಿಡೆಂಟ್ ಆಗುತ್ತೆ. ಎಷ್ಟೊತ್ತಿಗೆ? ಸಂಜೆ ಸುಮಾರು ಒಂದು 7 ಗಂಟೆ ಆ ಸಮಯ. ನಾನು ಫ್ರಂಟ್ ಅಲ್ಲಿ ಇದ್ದೆ. ಯಾರು ಡ್ರೈವ್ ಮಾಡ್ತಾ ಇದ್ರು? ನಮ್ಮ ಅಣ್ಣನವರು. ಆ ಸಮಯದಲ್ಲಿ ನಂಗೆ ಎಲ್ಲ ಗೊತ್ತಿದೆ, ಕಣ್ಣಿಂದ ಕಾಣ್ತಾ ಇದೆ ಏನಾಗ್ತಿದೆ. ನಮ್ಗೆ ಏನು ಮಾಡುವಂತಹ ಪರಿಸ್ಥಿತಿ ಇರ್ಲಿಲ್ಲ, ನಾವು ಬದುಕಿದ್ದೇ ಹೆಚ್ಚು ಅನ್ನುವಂತಹ ಸ್ಥಿತಿ ಇತ್ತು. ಯಾಕಂದ್ರೆ ನಮ್ದು ಕಾರು ಎದುರುಗಡೆ ದೊಡ್ಡ ಟ್ರಕ್ ಬರ್ತಿದೆ, ಅದು ಸಡನ್ ಅಡ್ಡ ಬಂತು, ಏನು ಮಾಡುವಂತಹ ಪರಿಸ್ಥಿತಿ ಇಲ್ಲ. ಆದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇಷ್ಟು ಅಣ್ಣ ಇದು ಮಾಡಿದ. ಹಾಗಾಗಿ ನಮ್ಮ ಜೀವ ಉಳಿಯಿತು, ಬದುಕದೇ ಇಲ್ಲ ಅನ್ನುವಂತಹ ಸ್ಥಿತಿ ಒಮ್ಮೆ ಆ ಕಣ್ಣ ಮುಂದೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಂದು ಹೋಗಿತ್ತು. ನಾನೇನ್ ಮಾಡಿದೆ, ನನ್ನ ಮಗ ನನ್ನ ತೊಡೆಯಲ್ಲಿದ್ದಲ್ಲ, ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡೆ. ಯಾರಿಗೆ ಆದ್ರೂ ತಾಯಿ ಅಂದ ತಕ್ಷಣ ಮಗುವಿನ ಬಗ್ಗೆ ಫಸ್ಟ್ ಇದು ಹೋಗ್ತದೆ. ನಾನು ಹಾಗೆ ಆಟೋಮೆಟಿಕಲಿ ಅವನನ್ನ ಗಟ್ಟಿ ಹಿಡ್ಕೊಂಡೆ. ನಂಗೆ ಸಪೋರ್ಟ್ ಇರಲಿಲ್ಲ. ನಾನು ಕಾರು ಪಲ್ಟಿ ಆಗೋತ್ತಿಗೆ ನನ್ನ ಬೆನ್ನಿಗೆ ಸರಿಯಾಗಿ ಏನೋ ಗುದ್ದಿ ಆ ಸ್ಪಾಟ್ ಅಲ್ಲಿ ನಂಗೆ ಸೊಂಟದ ಕೆಳಗಿನ ಸ್ವಾಧೀನ ಹೋಗಿದೆ. ಆ ಕ್ಷಣದಲ್ಲಿ ನಂಗೆ ಎಚ್ಚರ ಇತ್ತು, ಎಲ್ಲ ಕಾನ್ಶಿಯಸ್ ಇತ್ತು. ಆ ಕ್ಷಣದಲ್ಲಿ ನಂಗೆ ಸೊಂಟದಿಂದ ಕೆಳಗಿನ ಪಾರ್ಟ್ ನಂಗೆ ಇದೆ ಅಂತಾನೆ ಫೀಲ್ ಆಗ್ತಾ ಇರ್ಲಿಲ್ಲ. ಬೇರೆ ಏನು ಏಟ್ ಆಗಿಲ್ಲ. ಹಾಸ್ಪಿಟಲ್ ಇದ್ರ ತುಂಬಾ ಸಮಯ? ಒಂದು 25 ದಿನ ಬೆಂಗಳೂರಲ್ಲೇ ಸರ್ಜರಿ ಎಲ್ಲ ಆಯ್ತು. ಹಾಸ್ಪಿಟಲ್ ಅಲ್ಲಿದ್ದೆ. ಅಲ್ಲಿಂದ ಮತ್ತೆ ಊರಿಗೆ ಬಂದೆ, ಅಮ್ಮನ ಮನೆಗೆ ಬಂದೆ. ಅದರ ನಂತರ ಇಲ್ಲ, ಅಮ್ಮನ ಮನೆಯಲ್ಲೇ ನನ್ನ ಮುಂದಿನ ಬದುಕು ನಡೀತಾ ಇದೆ. ಬಹುಶಃ ಬದುಕು ಬದಲಾದ ದಿನ ಅದು ಅಲ್ವಾ? ಹೌದು, ಗಳಿಗೆ ಅದು. ಹೌದು. ಆ ನೋವಿನಿಂದ ಹೇಗೆ ಹೊರಗೆ ಬಂದ್ರಿ? ಬಹುಶಃ ಹೊರಗೆ ಬಂದಿದ್ದೀರಾ ಇಲ್ಲೋ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಈಗ ಸರಿಯಾಗಿ ನಡೀತಾ ಇರುವವರಿಗೆ ಒಮ್ಮೆಗೆ ನಿಮ್ಗೆ ನಡಿಲಿಕ್ಕಾಗಲ್ಲ. ಈಗ ಬರ್ತಿರೋದು ಬೇರೆ, ಈಗ ನಾವು ಚೆನ್ನಾಗಿ ಓಡಾಡ್ತಾ ಇದೀವಿ, ಎಲ್ಲ ನಡೀತಿದೆ. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಂತಹ ಒಂದು ಇದು ಕಲ್ಪನೆ ಇಲ್ಲದಂತೆ ನಡೆದದ್ದು. ತುಂಬಾ ಆಘಾತ, ಬ್ಲ್ಯಾಂಕ್ ಅಂತ ಹೇಳ್ತಾರಲ್ಲ, ಆ ತರ ಆಗೋಗಿತ್ತು. ಏನೂ ಇಲ್ಲ, ಎಲ್ಲವೂ ಶೂನ್ಯ, ಏನು ಮುಂದೆ ತಲೆಯೇ ಓಡ್ತಿಲ್ಲ ಆ ತರ. ಹಾಗೆ ಹಾಸ್ಪಿಟಲ್ ಎಲ್ಲ ಆಗಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮೆಂಟಲಿ ಮತ್ತೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್, ಫ್ಯಾಮಿಲಿ, ಗಂಡನ ಮನೆ ಕಡೆಯಿಂದ ನನಗೆ ಸಂಪೂರ್ಣ ನನ್ನ ಸಪೋರ್ಟ್ ಯಾವುದೂ ಇಲ್ಲ ಅನ್ನೋ ಥರ ಆಗಿ ಹೋಯಿತು. ಆ ಕ್ಷಣದಿಂದ ಸಂಪೂರ್ಣ ನನ್ನ ತಾಯಿ ಮನೆಯವರ ಸಪೋರ್ಟ್ ಇತ್ತು ಆ ಟೈಮಲ್ಲಿ, ನನಗೆ ಈಗಲೂ ಇದೆ. ಹಾಗಾಗಿ ನಾನು ಇಷ್ಟು ರಿಕವರಿ ಈಗ ಆಗ್ಲಿಕ್ಕೆ ಅದು ನನಗೆ ಹೆಲ್ಪ್ ಆಯಿತು. ಈಗ ಕೆಲವೊಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ, ನಿಮಗೆ ಅಮ್ಮನ ಮನೆ ತಾಯಿ ಮನೆ ಸಪೋರ್ಟ್ ಸಿಗಲ್ಲ, ಗಂಡನ ಮನೆ ಸಪೋರ್ಟ್ ಸಿಗಲ್ಲ. ಆ ತರ ಆಗ್ಬಿಟ್ರೆ ನಾವು ತುಂಬಾ ಕಷ್ಟ ಇದೆ ಲೈಫನ್ನ ಎದುರಿಸಕ್ಕೆ. ಯಾಕಂದ್ರೆ ಸ್ಪೈನ್ ಇಂಜುರಿ ಅನ್ನೋದು ಬೇರೆ ತರ ಯಾವುದೇ ಕಾಯಿಲೆ ಆಗ್ಲಿ ಆ ತರ ಅಲ್ಲ. ಇದು ನಿಮ್ಗೆ ಆಫ್ಟರ್ ಇಂಜುರಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ತುಂಬಾ ಸೆಕೆಂಡರಿ ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ. ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಮೆಂಟಲಿ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಸಡನ್ ಆಗಿ ಆಗುವಂಥದ್ದು ಮೆಂಟಲಿ ಡಿಪ್ರೆಷನ್ ಎಲ್ಲರೂ ನಾರ್ಮಲ್ ಆಗಿ ಹೋಗ್ತಾರೆ. ಅದು ಅಲ್ಲದೆ ಮಹಿಳೆ, ಹೌದು, ಅದು ಅಲ್ಲದೆ ಮಹಿಳೆ, ಒಬ್ಬ ಮಗ ಇದ್ದ, ಮಗನನ್ನು ಅವನಿಗೆ ಯಾವುದೇ ಏಟಾಗ್ಲಿ ಏನೂ ಆಗಿಲ್ಲ ದೇವರ ದಯೆಯಿಂದ. ಮಕ್ಕಳನ್ನ ದೇವರೇ ಕಾಪಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ.
ಆ ಕ್ಷಣದಿಂದ ಅವನು ಅಲ್ಲಿದ್ದ ಗಂಡನವ್ರ ಮನೆ ಜೊತೆ, ನಾನು ಇಲ್ಲಿ ತವ್ರ ಮನೆಗೆ ಬಂದೆ. ಹಾಗೆ ನಿಧಾನಕ್ಕೆ 1-2-3 ಸಲ ಭೇಟಿ ಆಯಿತು ಅವನದ್ದು. ನಂತರ ನನಗೆ ಅವನ ಇದೇ ಸಿಗಲಿಲ್ಲ. ಈಗ ಒಂದು ಆಲ್ಮೋಸ್ಟ್ 8 ವರ್ಷ ಆಗ್ತಾ ಬಂತು, ಅವನ ಮುಖ ಕೂಡ ನೋಡಲಿಲ್ಲ. ಅದು ಮಾನಸಿಕವಾಗಿ ನನಗೆ ನೋವಿನ ಜೊತೆಗೆ ಮಾನಸಿಕವಾಗಿ ಅದು ತುಂಬಾ ಹೊಡೆತ ಕೊಡ್ತು ನನಗೆ. ಯಾಕಂದ್ರೆ ಅದರಿಂದ ನನಗೆ ಹೊರಗೆ ಬರಕ್ಕೆ ಆ 1-2 ವರ್ಷ ಅಂತೂ ಸಾಧ್ಯವೇ ಆಗಲಿಲ್ಲ. ಪ್ರತಿನಿತ್ಯ ಕಣ್ಣೀರಲ್ಲಿ ಇರ್ತಿದ್ದೆ. ನನಗೆ ಇದಕ್ಕಿಂತ ಜಾಸ್ತಿ ಅದು ತೊಂದರೆ ಕೊಡ್ತು. ಯಾಕಂದ್ರೆ ಅಷ್ಟು ಸಣ್ಣ 1 ನಿಮಿಷ ಬಿಟ್ಟಿರದ ಮಗ ಆ ಕ್ಷಣದಿಂದ ಹೋದವನು ನನ್ನ ಜೊತೆ ಇಲ್ಲ ಅನ್ನುವಾಗ ಯಾವುದೇ ತಾಯಿಗಾದ್ರೂ ಅದು ಕಷ್ಟನೇ. ಅದು ನನಗೆ 2 ಹೊಡೆತ ಬಿತ್ತಲ್ಲ, ತುಂಬಾ ಕಷ್ಟ ಆಯ್ತು. ಅದರಿಂದ 1-2 ವರ್ಷ ಪ್ರತಿದಿನ ಕಣ್ಣೀರಲ್ಲೇ ಕಳೆದಿದೆ ನನಗೆ. ಹೇಗೆ ಎದುರಿಸಿದ್ರಿ ನೋವು? ಈಗಾಗಲೇ ಹೇಳಿದಾಗೆ ಅದು ನೋವು ಪ್ರತಿನಿತ್ಯ ಇರುವಂಥದ್ದು. ಆದರೆ ಯಾವುದೋ ಒಂದು ಹಂತದಲ್ಲಿ ಬದುಕಿಗೆ ಮತ್ತೆ ಮರಳಬೇಕು. ಬದುಕಿನ ರೀತಿ ನೀತಿಗಳು ಬದಲಾಗಿದೆ. ಬಹುಶಃ ಆ ಒಂದು ಕಾರಣಕ್ಕಾಗಿಯೇ ನಾನು ಇವತ್ತೇನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ, ಆ ಕಸೂತಿ ಕಲೆ, ಅದು ನಿಮ್ಮನ್ನ ಕೈ ಹಿಡಿಯಿತಾ ಅಂತ ಅಲ್ವಾ? ಹೌದು. ಅದು ನಾನು ಪ್ರಾರಂಭ ಮಾಡಿದ್ದು ಈ ಇಂಜುರಿ ಆಗಿ 1-2 ವರ್ಷ ಆಗಿದೆ. ಆ ಇಂಜುರಿ ಆಗಿ ನಾನು ಮನೆಗೆ ಬಂದು ಒಂದು ಸ್ವಲ್ಪ ಸಮಯದಲ್ಲೇ ನನ್ನ ಆ ಗುರುಕುಲದ ಸ್ನೇಹಿತೆ, ನಾನು ಹೇಳಿದೆ ಅಲ್ಲ, ವಿಜಯಲಕ್ಷ್ಮಿ ಅಂತ, ಅವಳು ನನಗೆ ಬಂದಿದ್ಲಿ. ಇಲ್ಲಿ ಬಂದು 2 ದಿನ ಇದ್ದು ನನಗೆ ಇಲ್ಲಿ ತುಂಬ ಮೆಂಟಲಿ ನನಗೆ ಸಪೋರ್ಟ್ ಮಾಡಿ ಹೋಗಿದ್ದಾಳೆ ಆ ಟೈಮಲ್ಲಿ. ಅವಳನ್ನ ನಾನು ಯಾವತ್ತೂ ನೆನೆಸ್ಕೋತೀನಿ. ಯಾಕಂದರೆ ಆ ಮೂಮೆಂಟಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿ ಇದ್ದು ನನ್ನ ಜೊತೆ ಹೋದವಳು. ಹಾಗೆ ನಾನು 2 ವರ್ಷ ಇದೆಲ್ಲ ಆದಮೇಲೆ ಮತ್ತೆ ಅವಳು ಏನಾದರೂ ಮಾಡು, ನೀನು ಏನಾದರೂ ಮಾಡು, ಇದೇ ಥರ ಇದ್ರೆ ಆಗಲ್ಲ. ನಾನೇನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗ್ 1 ವರ್ಷ, ಸ್ಪೈನ್ ಇಂಜುರಿ ಅಂದರೆ ಏನು ಅಂತ ಈಗ ನಾರ್ಮಲ್ ಪೀಪಲ್ಗೆ ಅದು ನಾವಂದ್ರೆ ಥಿಂಕ್ ಮಾಡಲ್ಲ. ಯಾಕಂದರೆ ಅದರ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ನಾನು ಸರಿ ಆಗ್ತೀನಿ, ಒಂದು ಸ್ವಲ್ಪ 1 ವರ್ಷ ಅನ್ಸುತ್ತೆ, ಆಮೇಲೆ ನಾನು ಸರಿ ಆಗ್ತೀನಿ ಅಂತ ಆ ಒಂದು ಭರವಸೆ ಇತ್ತು ನನಗೆ. ಆದರೆ ಮತ್ತೆ ನಿಧಾನಕ್ಕೆ ಇದು ಗೊತ್ತಾಯಿತು, ಈ ಥರ ಅಲ್ಲ, ಯಾವುದು ವಾಸ್ತವ ಅನ್ನೋದು ಮತ್ತೆ ನನಗೆ ಅರಿವಿಗೆ ಬಂತು. ಆಮೇಲೆ ಅವಳು ಹೇಳಿದ್ಲು, ಏನಾದರೂ ಮಾಡು, ಇದೇ ಥರ ಇದ್ರೆ ಆಗಲ್ಲ, ನೀನು ಏನಾದ್ರು ಮಾಡಬೇಕು, ಏನಾದರೂ ಒಂದು ನಿಂಗೆ ಯಾವುದು ಸಾಧ್ಯ ಅದನ್ನು ನಿಂಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಒಂದು ಕಂಟಿನ್ಯೂ ಮಾಡು ಮುಂದೆ ಅಂತ. ಹಾಗೆ ನನಗೆ ಆ ಸಮಯದಲ್ಲಿ ನನಗೆ ಈ ಕಸೂತಿ, ಈ ಕ್ರೋಶ ಅನ್ನುವಂಥದ್ದು ಅದು ನಾನು ಕಲ್ತಿದ್ದಿರಲಿ ಗುರುಕುಲದಲ್ಲಿ ನನಗೆ ಅದರದ್ದು ಜಸ್ಟ್ ಬೇಸಿಕ್ ಒಂದು ಈ ಥರ ಒಂದು ಕಲೆ ಇದೆ ಅನ್ನುವಂಥದ್ದು ಗೊತ್ತಿತ್ತು. ಇಷ್ಟೆಲ್ಲ ಅದರ ಬಗ್ಗೆ ಡೀಪಾಗಿ ಗೊತ್ತಿರಲಿಲ್ಲ, ಬಟ್ ಒಂದು ಇದೆ ಅನ್ನೋದು, ಅದನ್ನು ನಾನಿಲ್ಲಿ ಮತ್ತೆ ಆರಂಭ ಮಾಡಿದೆ. ಅದರಿಂದ ನನಗೆ ತುಂಬ ಮೆಂಟಲಿ ನಾನು ಕುಗ್ಗಿದವಳು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಓವರ್ಕಮ್ ಮಾಡೋಕ್ಕೆ ಸ್ಟಾರ್ಟ್. ಓಕೆ ಪೂರ್ಣಿಮಾ, ನಮ್ಮಲ್ಲಿ ಆಡು ಮಾತಿದೆ, ಸ್ವಂತ ಕಾಲ ಮೇಲೆ ನಿಲ್ಲುವುದು ಅಂತ. ಆದರೆ ಸ್ವಂತ ಕಾಲ ಮೇಲೆ ನಿಲ್ಲುವುದು ಅಂತಂದರೆ ತಾನೇ ದುಡಿದು ಆದಾಯವನ್ನು ಪಡೆಯುವಂಥದ್ದು ಅಂತ. ಆದರೆ ನೀವು ಆಸಕ್ತಿಗಾಗಿ ಮಾಡ್ತಾ ಇದ್ದೀರಿ ಅಥವಾ ಖುಷಿಗಾಗಿ ಮಾಡ್ತಾ ಇದ್ದೀರಿ. ವಿಪರ್ಯಾಸ ಅಂತಂದರೆ ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ ತಮಗೆ ಆಗೋದಿಲ್ಲ. ಕಾಲಿಗೆ ಏನಾಗದಿದ್ರು ಏನು, ಸ್ಪೈನ್ ಇಂಜುರಿ ಆದ ಕಾರಣ ಎಲ್ಲ ಸ್ವಾಧೀನತೆಯನ್ನು ಹೋದಂಥ ಸಂದರ್ಭ. ಹಾಗಾಗಿ ಬಹುಶಃ ಇದನ್ನು ನಿಮ್ಮ ವೀಲ್ ಚೇರಲ್ಲಿ ಕೂತು ಮಾಡುವಂಥ ಒಂದು ಕೆಲಸ ಕೂಡ ಅದು ಕಷ್ಟ ಆಗಲಿಲ್ವಾ ಅಂತ? ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಇದು ಕೂತ್ಕೊಂಡೇ ಕೈಯಲ್ಲೇ ಮಾಡುವಂಥದ್ದು. ಮ್ಯಾಕ್ಸಿಮಮ್ ಕೈಯನ್ನೇ ಯೂಸ್ ಮಾಡಬೇಕು. ಕೈ ನೋವೆಲ್ಲ ಬರ್ತಾ ಇತ್ತು ಸ್ವಲ್ಪ ನಿಧಾನಕ್ಕಂದ್ರೆ ನಾನು ಚೂರೇ ಮಾಡ್ತಿದ್ದೆ. ಆರಂಭದಲ್ಲಿ ಚೂರೇ ಮಾಡ್ತಿದ್ದೆ. ಆಗ ನಂಗೆ ಅದೇನಾಯ್ತು, ಅದರಲ್ಲೇ ಎಡಿಕ್ಟ್ ಆಗ್ತಾ ಅದಕ್ಕೆ ಫುಲ್ ಮುಳುಗಿ ಹೋಗ್ತಿದ್ದೆ ಅದರಲ್ಲಿ. ಆವಾಗ ನಂಗೆ ಹೊರಗಿನ ನೋವೆಲ್ಲ ಅಷ್ಟು ಅದರಲ್ಲಿ ಮರೆಯಕ್ಕೆ ಸಾಧ್ಯ ಆಯಿತು. ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ತಾ ಬಂದೆ. ಕೆಲವೊಬ್ರು ಕೇಳಲಿಕ್ಕೆ ಶುರು ಮಾಡಿದ್ರು. ನಾನು ಏನು ಮಾಡಿದೆ, ಅದನ್ನ ಸ್ಟೋರಿಲೆಲ್ಲ ಶೇರ್ ಮಾಡ್ಕೋತಿದ್ದೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾಡಿದ್ದನ್ನ ಸಣ್ಣದನ್ನ ಅವಾಗ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು ಅಂತ ಆ ಥರ 4 ಜನ ಹೇಳಿದಾಗ ನನಗೆ ಮತ್ತೂ ಮೋಟಿವೇಟ್ ಆಯ್ತು, ಮಾಡೋಣ ಅನ್ನೋ ಥರ. ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ನನಗೆ ಸಮಯ ಹಿಡಿತು ತುಂಬಾ ಪರ್ಫೆಕ್ಷನ್ ಬರಲಿಕ್ಕೆ ಒಂದು 1 year 2 year ಬೇಕಾಗಿದೆ. ನಾನೀಗ ಮೊದಲು ಮಾಡ್ತಿದ್ದ ನನ್ನ ವರ್ಕಿಗೂ ಈಗ ನಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಟಿಚಸ್ ಎಲ್ಲ ಪರ್ಫೆಕ್ಷನ್, ನೀಟ್ನೆಸ್ ಬರೋದು. ಏನೆಲ್ಲ ಮಾಡ್ತೀರಿ ಪೂರ್ಣಿಮಾ? ಆರಂಭದಲ್ಲಿ ನಾನು ಮಕ್ಕಳದ್ದು ಸ್ವೆಟರು, ಬೂಟೀಸ್ ಆ ಥರ ಮಾಡ್ತಾ ಇದ್ದೆ. ಕ್ರೋಶ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ, ಉಲ್ಲನ್ ಅಂತ ಹೇಳ್ತಾರಲ್ಲ, ಯಾನ್ ಅಂತ ಹೇಳೋದು, ಅಂಥದ್ದು ಅದರಲ್ಲಿ ಮಾಡುವಂಥದ್ದು. ಆರಂಭದಲ್ಲಿ ಅದು ವೇರಿಯಬಲ್ಸ್ ಅಂದ್ರೆ ಡ್ರೆಸ್ಸಸ್ ಆ ಥರ ಮಾಡ್ತಾರೆ. ಉತ್ತರ ಭಾರತದಲ್ಲಿ ತುಂಬಾ ಫೇಮಸ್. ಹೌದು. ಅಂದ್ರೆ ಇಲ್ಲಿ ನಮ್ಮದು ಚಳಿ ಹವೆ ಅಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ. ಹಾಗೆ ನಾನು ನಿಧಾನಕ್ಕೆ ಮತ್ತೆ ಟಾಯ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟಾಯ್ಸ್ಗಳು ಅಂದ್ರೆ ಗೊಂಬೆಗಳು ಅಂತ, ಸಾಫ್ಟ್ ಟಾಯ್ಸ್ ಅಂತ ಹೇಳ್ತಾರಲ್ಲ, ಅದು ತುಂಬಾ ಜನರಿಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಈಗ ಹೆಚ್ಚಾಗಿ ನಾನು ಅಂಥದ್ದೇ ಮಾಡ್ತೀನಿ. ಓಕೆ, ಅದರ ಜೊತೆಗೆ ಇದನ್ನ ನೀವೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕಿದ್ರಿ, ವೈರಲ್ ಮಾಡಿದ್ರಿ.
ಅದ್ರ ಜೊತೆಗೆ ಯೂಟ್ಯೂಬ್, ನಿಮ್ಮದೇ ಯೂಟ್ಯೂಬ್ ಪೇಜ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇದನ್ನೆಲ್ಲ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸಿತು? ಅದಕ್ಕಿಂತ ಮೊದಲೊಂದು ಪ್ರಶ್ನೆ, ಅದಕ್ಕೆ ಕೊಟ್ಟಿರುವಂತ ಹೆಸರು ಕ್ರೋಶನ್ ಆನ್ ವೀಲ್ಸ್ ಅಲ್ವಾ? ಕ್ರೋಶೆ ಆನ್ ವೀಲ್ಸ್. ಯಾಕೆ ಆ ಹೆಸರನ್ನೇ ಕೊಟ್ಟೆ ಅಂತ? ಅದು ನನಗೆ ಸಡನ್ ಆಗಿ ಏನ್ ಹೆಸರಿಡೋದು, ಈಗ ಏನಾದ್ರೂ ಒಂದು ಪೇಜ್ ಮಾಡು ಅಂತ ಸುಮಾರು ಜನ ಸಜೆಷನ್ ಕೊಟ್ರು, ನಿಂದೇ ಇದ್ರಲ್ಲಿ ಹಾಕೋ ಬಂದು ಏನಾದ್ರೂ ಒಂದು ಮಾಡು, ಏನ್ ಇಡೋದು ಅಂತ ನಂಗೆ ಹಿಂಗೆ ಯೋಚನೆ ಮಾಡ್ತಾ ಇರುವಾಗ ಸಡನ್ ಆಗಿ ನೆನಪಾಯ್ತು, ನಾನು ಹೇಗೂ ವೀಲ್ ಚೇರ್ ಅಲ್ಲಿ ಇದ್ದು ಮಾಡುವಂಥದ್ದು, ಈ ಕ್ರೋಶೆ ಆನ್ ವೀಲ್ಸ್ ಅಂತ ಬಂದಿರೋ ಹೆಸರು. ಅದನ್ನ ನಾನೇನ್ ಮಾಡಿದೆ, ನನ್ನ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಅಂಡ್ ಮನೇಲೆಲ್ಲ ಕೇಳಿದೆ ಹೇಗಿದೆ ಅಂತ. ಚೆನ್ನಾಗಿದೆ, ಇದೇ ಇರ್ಲಿ ಹೆಸರು ಅಂತ ಇದು ಮಾಡಿದ್ರು. ಹಾಗೆ ಮತ್ತೆ ಅದಕ್ಕೊಂದು ಡಿಸೈನ್ ಲೋಗೋ ಮಾಡೋಣ ಅಂತ, ಅದಕ್ಕೂ ನಾನಿಲ್ಲಿ ಪ್ರತೀಕ್ ಪುಂಜತ್ತೋಡಿ ಅಂತ ಈ ಬಟನ್ ಭಟ್ ಅವ್ರ ಚಾನಲ್ ಲೋಗೋ ಎಲ್ಲ ಮಾಡಿದ್ದಾರೆ. ಅವ್ರು ನಂದು ಅವರು ಬಟನ್ ಭಟ್ ಅವ್ರು ಇದಾರಲ್ಲ, ಅವರ ಸಿಸ್ಟರ್ ಗುರುಕುಲದಲ್ಲಿ ಕಲ್ತವಳು, ಹಾಗಾಗಿ ನಂಗೆ ಅವಳ ಜೂನಿಯರ್ ನಂದು ಕಾಂಟ್ಯಾಕ್ಟ್ ಇತ್ತು. ಅವಳ ಮೂಲಕ ಅವರು ಲೋಗೋನು ಮಾಡಿ ಕೊಟ್ರು. ಹಾಗೆ ಅದು ಕ್ರೋಶೆ ಆನ್ ವೀಲ್ಸ್ ಅನ್ನೋದಕ್ಕೆ ಅದು ರಿಲೇಟೆಡ್ ಆಗಿ. ಹೇಗೆ ಆರಂಭದ ದಿನಗಳ ಪ್ರತಿಕ್ರಿಯೆ ಹೇಗಿತ್ತು? ಪ್ರತಿಕ್ರಿಯೆ ಚೆನ್ನಾಗೇ ಇತ್ತು. ಆರಂಭದಲ್ಲೇ ನಂಗೆ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ರು, ಮಾಡು ಇನ್ನು ಅಂತ ಪ್ರೋತ್ಸಾಹ ಮಾಡಿದ್ರು. ತುಂಬಾ ಮನೆಯಲ್ಲೂ ಸಪೋರ್ಟ್ ಇತ್ತು ನಂಗೆ. ಅದೇ ನಾ ಹೇಳ್ದಲ್ಲ, ಆರಂಭದಲ್ಲಿ ಅವಳು ವಿಜಯಲಕ್ಷ್ಮಿ, ಅವಳು ನಂಗೆ ಅದಕ್ಕೆ ಮೆಟೀರಿಯಲ್ ಎಲ್ಲ ಬೇಕಾಗತ್ತೆ. ನಮ್ಮ ಇಲ್ಲಿ ಲೋಕಲ್ ಶಾಪ್ ಅಲ್ಲಿ ಅಷ್ಟು ಚೆನ್ನಾಗಿರೋ ಮೆಟೀರಿಯಲ್ ಸಿಗಲ್ಲ. ನಾನು ಅದಕ್ಕೆ ಹೆಚ್ಚಾಗೆಲ್ಲ ಈಗ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಆವಾಗ ನಂಗೆ ಅವಳು ಬೆಂಗಳೂರಿಂದ ಒಂದಿಷ್ಟು ಮೆಟೀರಿಯಲ್ ಪರ್ಚೇಸ್ ಮಾಡಿ ಇಲ್ಲಿಗೆ ನಂಗೆ ಕಳಿಸ್ಕೊಟ್ಟಿದ್ದು ಅವಳು ಆರಂಭದ ದಿನದಲ್ಲಿ. ಬದುಕಿನಲ್ಲಿ ಬಹುಶಃ ಇಂಥ ಸಂದರ್ಭಗಳು ಎದುರಾದಾಗ, ಕಷ್ಟದ ಸಂದರ್ಭಗಳು ಎದುರಾಗ ಎಲ್ಲವೂ ಹೋಯ್ತು ಎನ್ನುವಂಥ ಒಂದು ನಿಶ್ಚೇಷ್ಟಿತರಾಗಿ ಬದುಕನ್ನು ತುಂಬ ವೇದನೆಯಿಂದ ಕಳೆಯುವಂಥವರನ್ನು ತುಂಬ ಕಂಡಿದ್ದೇವೆ. ಆದರೆ ಇಂಥ ಪಾಸಿಟಿವ್, ನಾನು ಆ ಉದ್ದೇಶಕ್ಕಾಗಿ, ಇವತ್ತು ಮಹಿಳಾ ದಿನಾಚರಣೆ, ಹಾಗಾಗಿ ಆ ಉದ್ದೇಶಕ್ಕಾಗಿ ಜನರಿಗೆ ಪೂರ್ಣಿಮಾ ಅವರನ್ನು ಪರಿಚಯ ಮಾಡೋದು ಈ ಕಾರಣಕ್ಕಾಗಿ. ಇದಕ್ಕೆ ಕೇವಲ ದೈಹಿಕ ಸ್ಥಿತಿ ಮಾತ್ರ ಅಲ್ಲ, ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಅದಕ್ಕೆ ಒಗ್ಗಿಕೊಡ್ಬೇಕಲ್ಲ, ಅದು ಹೇಗೆ ಒಗ್ಗಿಕೊಂಡಿತ್ತು ಅಂತ? ಅದೇ ನಾನು ಈ ಕ್ರೋಶ ಸ್ಟಾರ್ಟ್ ಮಾಡಿದ ಮತ್ತೆ ನಂಗೆ ನಾನು ಮೆಂಟಲಿ ನಾನು ಸ್ವಲ್ಪ ರಿಕವರಿ ಅಂತ ಆಗಿರೋದು. ಈಗ ಒಳಗಡೆ ಎಷ್ಟಾದ್ರೂ ತಾಯಿಯಾಗಿ ಮಗ ನನ್ನ ಜೊತೆ ಇಲ್ಲ ಅನ್ನೋಂತಹ ನೋವು ಅದು ಜೀವನ ಪರ್ಯಂತ ಇರೋದು, ಅದನ್ನು ಯಾರಿಂದಲೂ ಮರ್ಸಕ್ ಆಗಲ್ಲ. ಆದ್ರೂ ನಾನು ಹೊರಗಿಂದ ನಗ್ತಾ ಇರ್ತೇನೆ, ಒಳಗಿಂದ ಇರ್ತದೆ ಅದು ಯಾವಾಗ್ಲೂ ಕೊರಗೋದು, ಒಟ್ಟಿಗೆ ಇಲ್ಲ ನನ್ನ ಜೊತೆ ಅನ್ನೋದು. ಆದ್ರೆ ಒಂದಲ್ಲ ಒಂದು ಇದೆ ನಂಗೆ, ಅವನು ಖಂಡಿತ ಒಂದಲ್ಲ ಒಂದಿನ ಅಮ್ಮ ಅಂತ ನನ್ನ ಬಳಿ ಬಂದೇ ಬರ್ತಾನೆ. ಯಾಕಂದ್ರೆ ಆ ಒಂದು ಧೈರ್ಯ ತಾಯಿಯಾಗಿ ಇದ್ದೇ ಇದೆ, ಮಗ ಬಂದೇ ಬರ್ತಾನೆ. ಯಾವುದೇ ನಾನು ಏನೇ ಮಾಡಿದ್ದಲ್ಲ, ಒಂದು ಅಪಘಾತದ ನಂತರ ನಮ್ಮ ದೈಹಿಕ ಒಂದು ಏನೋ ಒಂದು ನ್ಯೂನತೆ ಆಯಿತು ಅಂದ ತಕ್ಷಣ ನಮ್ಮ ಫ್ಯಾಮಿಲಿಯೇ ಹೋಯ್ತು, ಫ್ಯಾಮಿಲಿ ಲೈಫೇ ಹೋಯ್ತು ಅನ್ನೋದು ಖಂಡಿತ ಇಲ್ಲ. ಅದು ತಪ್ಪು ಕಲ್ಪನೆ ಜನರಲ್ಲಿ ಈಗ ಇದೆ. ಕೆಲವೊಬ್ರು ಅನ್ಕೋತಾರೆ ಇವ್ರದ್ದು ಲೈಫೇ ಮುಗ್ದೋಯ್ತು, ಆಯ್ತು ಇನ್ನಿಲ್ಲ, ಬೆಡ್ ರಿಡನ್ ಆಯ್ತು ಅಂತ. ಇಲ್ಲ, ಖಂಡಿತ ಹೌದು, ಖಂಡಿತ ಇಲ್ಲ. ನಾವು ಅಂದ್ರೆ ನಮ್ಗೆ ಜೊತೆಗೆ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ್ರೆ ಎಂಥ ಕಂಡೀಷನ್ ಕೂಡ ನಾವು ಓವರ್ಕಮ್ ಮಾಡ್ಬೋದು. ಈಗ ಹೇಗಿದೆ ದೈಹಿಕ ಸ್ಥಿತಿ? ದೈಹಿಕ ಸ್ಥಿತಿ ಅಂದ್ರೆ ನಿಮ್ಗೆ ಸ್ಪೈನ್ ಇಂಜುರಿ ಅಂತ ಆದ ತಕ್ಷಣ ನಿಮ್ಗೆ ಮೇನ್ ಬೋವೆಲ್ ಅಂಡ್ ಬ್ಲಾಡರ್ ಕಂಟ್ರೋಲ್ ಹೋಗುತ್ತೆ, ಯೂರಿನ್ ಅಂಡ್ ಮೋಷನ್ ಕಂಟ್ರೋಲ್ ಅದು ಇರಲ್ಲ ಎರಡೂ. ಅಂಡ್ ನಿಮ್ಗೆ ಏನು ಅಂದ್ರೆ ಆಫ್ಟರ್ ಇಂಜುರಿ ಸೆಕೆಂಡರಿ ನಿಮ್ಗೆ ಪ್ರೆಷರ್ ಸೋರ್ಸ್ ಎಲ್ಲ ಆಗೋ ಜಾಸ್ತಿ ಚಾನ್ಸಸ್ ಇದೆ. ನಾನು ಅದನ್ನ ಸಫರ್ ಮಾಡಿದ್ದೀನಿ ಆಲ್ರೆಡಿ ಒಮ್ಮೆ. ಯಾಕಂದ್ರೆ ಲಾಂಗ್ ಟೈಮ್ ನಾವು ಕೂತ್ಕೊಂಡ್ರೆ ನಮ್ಗೆ ಅದು ಫೀಲ್ ಆಗಲ್ಲ. ಸೊ ಪ್ರೆಷರ್ ಸೋರ್ ಅವ್ರ ಬೆಡ್ ಸೋರ್ ಆ ತರ ಮಲ್ಕೊಂಡೇ ಇದ್ರೆ ಬೆಡ್ ಸೋರ್ ಬರುತ್ತೆ. ಅಂತ ಕಾಂಪ್ಲಿಕೇಶನ್ಸ್ ಅನ್ನೆಲ್ಲ ನಾವು ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಅದನ್ನ ಹೇಳ್ಕೊಡಕ್ಕೆ ಅಂದ್ರೆ ಒಂದು ಟ್ರೈನ್ ಮಾಡಕ್ಕೆ ಒಂದು ಸೆಂಟರ್ ಅಂತೆಲ್ಲ ಇರುತ್ತೆ. ಇವಾಗ ನೀವು ಕೇಳಿರ್ತೀರ ಸೌತಡ್ಕದಲ್ಲಿ ಸೇವಾಧಾಮ ಅಂತ ನಾನೊಂದು ಸ್ಟೋರಿ ಮಾಡಿದ್ದೆ ಕೆಲವು 3 ವರ್ಷದ ಹಿಂದೆ, ನಮ್ಮ ಭಾಗದ ಯುವಕನೊಬ್ಬರು. ಹೌದು, ಅದು ಸೇವಾಧಾಮದಲ್ಲಿ ಇದನ್ನೇ ನಿಮ್ಗೆ ಸ್ಪೈನ್ ಇಂಜುರಿ ಆದವರಿಗೆ ಹೆಚ್ಚಾಗಿ ಎಲ್ಲ ಟ್ರೈನ್ ಮಾಡಿ ಯಾವ ತರ ನಾವು ನೆಕ್ಸ್ಟ್ ನಮ್ಮ ಲೈಫ್ ಯಾವ ತರ ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ತರ ಆಗ್ಬೇಕು ಅನ್ನೋಂತ ಒಂದು ಸೆಂಟರ್ ಅದು. ಮನೆಯವರ ಪ್ರೋತ್ಸಾಹ ಬಹಳ ದೊಡ್ಡ ಮಟ್ಟದಲ್ಲಿ ಬೇಕಾಗತ್ತೆ. ಹೇಗಿದೆ ಇಲ್ಲಿ? ಹೌದು, ನಂಗೆ ತಾಯಿ ಮನೆಯಿಂದ ಸಂಪೂರ್ಣ ಸಹಕಾರ ಇದೆ ಎಲ್ಲದರಲ್ಲೂ. ನಂಗೆ ಆರಂಭ ದಿನದಿಂದ ನಂಗೆ ಪೂರ್ತಿ ನನ್ನ 2ನೇ ಲೈಫನ್ನು ನನ್ನ ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣನೇ ನನ್ನ ತಾಯಿ ಮನೆಯವರು. ಯಾಕಂದ್ರೆ ಆರಂಭದಿಂದಲೇ ನಂಗೆ ಏನೂ ಆಗ್ತಿರ್ಲಿಲ್ಲ. ನನ್ನನ್ನು ಬೆಡ್ಡಿಂದ ಎತ್ತಿ ವೀಲ್ ಚೇರಿಗೆ ಇಡಬೇಕು, ಎತ್ತಿ ಮಗುವನ್ನ ಎತ್ಕೊಂಡು ಹೋದಾಗೆ ಎತ್ಕೊಂಡು ಹೋಗ್ಬೇಕಿತ್ತು. ಆ 1 ವರ್ಷ ತುಂಬಾ ಪಾಪ ಅವರು ನನ್ನ ಫ್ಯಾಮಿಲಿ, ನನ್ನ ತಾಯಿ ಮನೆಯವರೆಲ್ಲರೂ ಸ್ಟ್ರಗಲ್ ಮಾಡಿದ್ದಾರೆ. ತುಂಬಾ ಕಷ್ಟದ ದಿನಗಳದು. ಆಮೇಲೆ ನಾನು ನಿಧಾನಕ್ಕೆ ಅದೇ KMCಯಲ್ಲಿ ಹೋಗಿ ನಾನು ಫಿಸಿಯೋಥೆರಪಿ ಎಲ್ಲ ತಗೊಂಡೆ. ಸ್ಪೈನ್ ಸರ್ಜನ್ ನಾನು ಈಶ್ವರ ಕೀರ್ತಿ KMC ಸರ್ ಡಾಕ್ಟ್ರು, ಅವ್ರನ್ನ ನಾನು ತುಂಬ ನೆನಪಿಸ್ಕೊಳ್ತೀನಿ. ಯಾಕಂದರೆ ಅವ್ರು ತುಂಬ ನನಗೆ ಆ ಸಮಯದಲ್ಲಿ ಅಲ್ಲಿದ್ದಾಗ ನನಗೆ ಮೋಟಿವೇಟ್ ಮಾಡಿದ್ದಾರೆ, ಮೆಂಟಲಿನೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ನಂತರ ನಾನು ಸ್ಟೆಪ್ ಬೈ ಸ್ಟೆಪ್ ನನ್ನ ಕೆಲಸ ನಾನೇ ಮಾಡಿಕೊಳ್ಳುವ ಹಂತಕ್ಕೆ ಇವಾಗ ಬಂದಿದ್ದೀನಿ.
ಬಹುಶಃ ನೀವು ಏನು ತುಂಬ ಸ್ವಲ್ಪ ನೆಮ್ಮದಿಯಾಗಿ ಇರ್ತೀರಿ ಅಂತಂದ್ರೆ ನೀವು ನಿಮಗಿಂತ ಇನ್ಯಾರೋ ಕಷ್ಟಪಡ್ತಾ ಇದ್ದಾರೆ ಅವರನ್ನ ನೋಡಿ ಅದಕ್ಕಿಂತ ಹೆಚ್ಚು ನಾನಿದ್ದೇನೆ ಅಂತ ಬಹುಶಃ ನಿಮ್ಮ ಬದುಕಿನಲ್ಲೂ ಕೂಡ ನಾನು ಕೇಳಲ್ಪಟ್ಟೆ ಅಂತ ಉದಾಹರಣೆ ಇದೆ ಅಂತ ಅಲ್ವಾ? ಹೌದು ಹೌದು. ನಾನು ಈಗ ಅದೇ ಹೇಳಬೇಕಿತ್ತು ನಾನು. ಒಂದು ಈ ಇಂಜುರಿ ಆಗಿ ಒಂದು 2-3 ವರ್ಷ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಪಕ್ಕದವರ ಮೂಲಕ ನಂಗೆ EV ಶಾಮರಾಜ್ ಅಂತ ನೀವು ಗೊತ್ತಿರ್ಬೋದು, ಈಗ ರೀಸೆಂಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರು ಬಂದಿತ್ತು. ಅವರು ಸ್ಪೈನ್ ಇಂಜುರಿ, ಅವರು ಆರ್ಮಿ ಕಮಾಂಡೋ ಆಗಿದ್ದವರು, ಎಕ್ಸ್ ಆರ್ಮಿ. ಅವರ ಕಾಂಟ್ಯಾಕ್ಟ್ ಆಯ್ತು ನಂಗೆ. ಅವರು ಇಲ್ಲಿ ನಮ್ಮ ಕೇರಳದವರು, ಆದ್ರೆ ಇರುವುದು ಈಗ ಆ ಟೈಮಲ್ಲಿ ಪೂನಾದಲ್ಲಿ ಇದ್ರವರು. ಹಾಗೆ ಅವರು ಒಮ್ಮೆ ಹೀಗೆ ನಂಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿ ಮಾತಾಡಿ 1-2 ಸಲ ಮನೆಗೂ ಬಂದಿದ್ದಾರೆ ಅವರು. ಅವ್ರನ್ನ ನೋಡಿ ನಂಗೆ ಶಾಕ್, ಯಾಕಂದ್ರೆ ನಾನು ಅವ್ರಿಗಿಂತ ಎಷ್ಟೋ ಬೆಟರ್ ಇದ್ದೇನೆ. ನನ್ನಷ್ಟು ಅವ್ರಿಗೆ ಆಗಲ್ಲ, ಅಂದ್ರೆ ಕೈ ಕೂಡ ಮೂವ್ಮೆಂಟ್ ಇಲ್ಲ ಅವರಿಗೆ, ಇನ್ನೊಬ್ರ ಸಹಾಯ ಇಲ್ಲದೆ ಏನೂ ಮಾಡಕ್ಕಾಗಲ್ಲ. ಅವರು ಒಂದು ಮಾತು ಹೇಳಿದ್ರು, ನಾನು ನಿನ್ನಾಗಿದ್ದಿದ್ರೆ ನಾನು ಹಾರ್ಕೊಂಡು ಹೋಗ್ತಿದ್ದೆ ಅಂತ. ಆ ಒಂದು ಮಾತು ನಂಗೆ ತುಂಬಾ ಪಾಸಿಟಿವ್ ಆಗಿ ನಂಗೆ, ನಾನು ಇಲ್ಲ ನಂಗೂ ಆಗತ್ತೆ, ನಾನು ಮಾಡ್ಬೇಕು, ಇವ್ರಿಗೆ ಆಗತ್ತೆ ಅಂದ್ರೆ ನಾನು ಇನ್ನು ಏನೋ ಒಂದು ಮಾಡ್ಬೇಕು ಅನ್ನೋ ತರ ನಂಗೂ ಒಂದು ಮೆಂಟಲಿ ನಂಗೆ ಮತ್ತೊಂದು ಧೈರ್ಯ ಬಂತು ಅವರನ್ನು ನೋಡಿದ್ಮೇಲೆ. ಸಮಾಜ ಹೇಗೆ ನೋಡಿತು ಪೂರ್ಣಿಮಾ? ಸಮಾಜ ನೋಡೋದಕ್ಕಿಂತ ನಂಗೆ ಆರಂಭದಲ್ಲಿ ಹೊರಗಡೆ ನಾನು ರೆಡಿಯೇ ಇರಲಿಲ್ಲ ಹೋಗ್ಲಿಕ್ಕೆ. ಯಾಕಂದ್ರೆ ಏನಾಗುತ್ತೆ, ನಾನು ಹಾಸ್ಪಿಟಲಲ್ಲಿ ಇದ್ದಾಗಲೇ ನಾನು ಫೇಸ್ ಮಾಡಿದೆ. ಏನಾಗುತ್ತೆ, ಸಣ್ಣ ಏಜು, ಏನಾಯ್ತು ವೀಲ್ ಚೇರಲ್ಲಿ ಇದೆಯಾ, ಏನಾಯ್ತು ಅನ್ನೋ ತರ, ಅಯ್ಯೋ ಪಾಪ ಅಂತ ಹೇಳ್ತಾರಲ್ಲ, ಅದು ನಮ್ಗೊಂಥರ ಮತ್ತು ಒಂಥರ ಬೇಜಾರು ಅನ್ಸುತ್ತೆ. ಅನುಕಂಪ ಬೇರೆ, ಅವಕಾಶ ಬೇರೆ. ಹೌದು, ಅನುಕಂಪ ಅದು ಬೇಡ, ಅದು ಆಕ್ಚುಲಿ ಬೇಡ. ಅದು ಏನಾಗುತ್ತೆ, ಮತ್ತೆ ಇನ್ನು ಅಷ್ಟೇ ಅಲ್ಲ, ಮುಂದೆ ಹೋಗುತ್ತೆ, ಮದುವೆ ಆಗಿದ್ಯಾ, ಮಕ್ಕಳಿದಾರ ಅನ್ನುವಂತಹ ಮಾತುಗಳು ಬರುತ್ತೆ. ಇದೆಲ್ಲ ಮತ್ತು ಮೆಂಟಲಿ ನಾವು ಕುಗ್ಗಿ ಹೋಗ್ತೇವೆ, ಯಾಕಂದ್ರೆ ಎಲ್ರದ್ದು ಒಂದೇ ಪರಿಸ್ಥಿತಿ ಇರಲ್ಲ. ಹಾಗೆ ನಾನು ಸಮಾಜದ ಮುಂದೆ ಹೋಗಕ್ಕೆ ನಾನು ತುಂಬಾ ಸಮಯ ತಗೊಂಡೆ, ಎಲ್ಲೂ ಹೋಗ್ತಿರ್ಲಿಲ್ಲ. ಮತ್ತೆ ಒಂದು ರೀಸೆಂಟ್ ಆಗಿ ಒಂದು 2-3 ಇಯರ್ಸ್ ಇಂದ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ಗೆ 1-2-3 ಹೋಗಿದ್ದೇನೆ. ಮತ್ತೆ 1-2 ಈ ತರ ಸಾರ್ವಜನಿಕ ಕಾರ್ಯಕ್ರಮ ಇಲ್ಲಿ ಹತ್ರದಕ್ಕೆ ಹೋಗಿದ್ದೆ. ಅವಾಗ ಏನಾಗುತ್ತೆ, ನಿಮ್ಗೆ ಎಲ್ರು ಸಡನ್ ಆಗಿ ನಮ್ಮನೆ ನೋಡೋ ಹೊತ್ತಿಗೆ ಒಂಥರ ಮುಜುಗರ ಅಂತ ಅನ್ಸುತ್ತೆ ಆರಂಭದಲ್ಲಿ. ಮತ್ತೆ ಇವಾಗ ಅದು ನಂಗೆ ಗೊತ್ತಾಗಿದೆ, ಅರ್ಥ ಆಗಿದೆ. ಅಂದ್ರೆ ನಾವು ಅದು ಜನರಿಗೆ ಸಾಮಾನ್ಯ. ಅದು ಈಗ ಏಜ್ ಆದವರು ಒಂದು ಹೋಗೋದಕ್ಕೂ, ಈಗ ಸ್ವಲ್ಪ ಸಣ್ಣ ಏಜ್ ಅವರು ವೀಲ್ ಚೇರಲ್ಲಿ ಹೋಗಿ ಏನಾಯ್ತಪ್ಪ ಇವಳು ಯಾಕೆ ಈ ತರ, ಅಂದ್ರೆ ಕಾಲೆಲ್ಲ ನೋಡಕ್ ಕರೆಕ್ಟ್ ಆಗಿದೆ, ನಡಿಯಕ್ಕೆ ಯಾಕಾಗಲ್ಲ ಅನ್ನೋ ತರ ಆ ತರ ಬರುತ್ತೆ. ಬಟ್ ನಾನು ಇವಾಗ ಅದು ನಂಗೆ ಆಕ್ಸೆಪ್ಟೇಬಲ್, ನಂಗೆ ಏನು ಅನ್ಸಲ್ಲ, ಹೋಗ್ತೀನಿ. ಯಾರು ಕೇಳಿದ್ರೆ ಆನ್ಸರ್ ಮಾಡುವಂತಹ. ಬೇರೆ ಹಾಬೀಸ್ ಓದ್ತೀರಾ? ಇಲ್ಲ, ಓದೋದು ನಾನು ಬುಕ್ಸ್ ಅಂದ್ರೆ ಆರಂಭದಲ್ಲಿ ಓದ್ತಿದ್ದೆ. ಯಾವಾಗ ನಂಗೆ ಇದು ಇಂಜುರಿ ಆಯ್ತು ಅವಾಗ ಅದರಿಂದ ಹೊರಗೆ ಬರಕ್ಕೆ ಕೆಲವೊಂದು ಮೋಟಿವೇಶನಲ್ ಬುಕ್ಸ್ ಓದಿದ್ದೀನಿ. ಆಮೇಲೆ ನಾನು ಈಗ ಕ್ರೋಶ ಸ್ಟಾರ್ಟ್ ಆದ್ಮೇಲೆ ಇದ್ರಲ್ಲೇ ನಾನು ಆಲ್ಮೋಸ್ಟ್ ಇದ್ರಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಹೇಗಿರುತ್ತೆ ನಿಮ್ಮ ದಿನಚರಿ? ನಂದು ಅದೇ ನಾನು ಹೇಳ್ದೆ ಅಲ್ವಾ, ನಮ್ದು ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಈಗ ನಮ್ಗೆ ಯೂರಿನ್ ಹೋಗ್ಬೇಕು ಅಂದ್ರೆ ನಮ್ಗೆ ಟಾಯ್ಲೆಟ್ಗೆ ಹೋಗಿ ನಮ್ಗೆ ಇಂಡಿವಿಜುವಲ್ ಹಾಗೆ ನಾರ್ಮಲ್ ಆಗಿ ಮಾಡಕ್ಕಾಗಲ್ಲ. ಕೆಥೆಟರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು. ಅಂತ ಪ್ರೊಸೆಸ್ ಎಲ್ಲ ಇದೆ, ಅದನ್ನೆಲ್ಲ ನಾನೇ ಮಾಡ್ಕೋತೀನಿ. ಹಾಗೆ ನನ್ನ ಕೆಲಸಗಳನ್ನು ನಾನು ಮಾಡ್ಕೋತೀನಿ. ಅದಾದ್ಮೇಲೆ ಮಧ್ಯೆ ನನ್ನ ಫ್ರೀ ಸಿಕ್ಕಿದ ಗ್ಯಾಪ್ಗಳಲ್ಲಿ ನಾನು ಕ್ರೋಶಾ ವರ್ಕ್ ಅನ್ನು ಮಾಡ್ತಾ ಇರ್ತೇನೆ. ಬಹುಶಃ ಇವತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಿದ್ರೆ, ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾದಲ್ಲಿ ಹಾಕಬೇಕಿದ್ರೆ ಅದರಲ್ಲಿ ಕೂಡ ಒಂದಷ್ಟು ವರ್ಕ್ಗಳು, ಪ್ರೊಫೆಷನಲ್ ವರ್ಕ್, ಬಹುಶಃ ನಿಮ್ಮ ಚಾನಲ್ ಕೂಡ ತುಂಬ ಪ್ರೊಫೆಷನಲ್ ಆಗಿರುವ ರೀತಿಯಲ್ಲಿ ಇದೆ. ಇದನ್ನೆಲ್ಲ ನೀವೇ ಮಾಡ್ತೀರಾ, ಮ್ಯಾನೇಜ್ ಮಾಡ್ತೀರಾ? ನಾನು ಆರಂಭದಲ್ಲಿ ನಂಗೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ಒಂದು 2 months ಬ್ಯಾಕ್ ತಗೊಂಡಿದ್ದು, ನಾನು ಸ್ಟಾರ್ಟ್ ಮಾಡಿದ್ದು. ತುಂಬಾ ಜನ ಹೇಳಿದ್ರು ಮಾಡು ಅಂತ, ಒಂದು 3-4 ವರ್ಷದಿಂದ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ಇವಾಗ ನಾನು ಆರಂಭ ಮಾಡಿದ್ದು ಈಗ ಅನಿತಾ ಇದ್ದಾಳಲ್ಲ, ಪರಿಚಯ ಮಾಡಿಸಿದ್ದೆ ನಂಗೆ ಅನಿತಾ. ಹೌದು, ಅವಳು ಹೇಳಿದ್ಲು ಯೂಟ್ಯೂಬ್ ಚಾನಲ್ ಮಾಡು ಅಂತ. ಹಾಗೆ ತುಂಬಾ ಜನ ನಂಗೆ ಹೇಳಿದ್ದಾರೆ. ಆದ್ರೆ ಅದನ್ನು ಇವಾಗ ನಾನೀಗ ರೀಸೆಂಟ್ ಆಗಿ 2 ತಿಂಗಳು ಮುಂಚೆ ಮಾಡಿದ್ದು. ಬೇರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ 4 ವರ್ಷ ಆಯ್ತು. ಅದ್ರ ಆರಂಭದ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಂಗೆ, ಅಂದ್ರೆ ಫೋಟೋಗ್ರಫಿ ಐಡಿಯಾ ಇಲ್ಲ. ನನ್ನ ನಾರ್ಮಲ್ ಇವಾಗ ಕೂಡ ನನ್ನ ಮೊಬೈಲಲ್ಲೇ ಫೋಟೋ ತೆಗೆಯುವಂಥದ್ದು. ಆಮೇಲೆ ನಿಧಾನಕ್ಕೆ ಅದೇ ನನ್ನ ವಿಜಯಲಕ್ಷ್ಮಿ ಹೇಳಿದೆ ಅಲ್ಲ, ಅವಳದು ನಿರ್ವಾಣ ಅಕಾಡೆಮಿ ಅಂತ ಗೊತ್ತಿರ್ಬೋದು ನಿಮ್ಗೆ. ಅವಳು ಸನಾತನ ಧರ್ಮ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಕೊಡ್ತಾಳೆ. ಅವಳು ನಂಗೆ ಈ ತರ ಫೋಟೋ, ನಿಮ್ಗೆ ಬ್ಯಾಕ್ ಗ್ರೌಂಡ್ ಈ ತರ ತಗೋಬೇಕು, ಈ ತರ ಯೂಸ್ ಮಾಡ್ಬೇಕು ಅಂತೆಲ್ಲ, ಡಾರ್ಕ್ ಕಲರ್, ವೈಟ್ ಕಲರ್ ಯಾವ ತರ ತಗೋಬೇಕು ಅಂತ ಸ್ವಲ್ಪ ಐಡಿಯಾ ಕೊಟ್ರು. ಈಗ ನಂಗೆ ಅದ್ರ ಮಾಡ್ತಾನೆ ಅಲ್ವಾ ನಮ್ಗೆ ಯಾವುದೇ ಒಂದು ಇದ್ರೂ ಗೊತ್ತಾಗುವಂಥದ್ದು. ಈಗ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಬಂದಿದೆ. ಓಕೆ ಪೂರ್ಣಿಮಾ
ನಿಮ್ಮ ವ್ಯಕ್ತಿತ್ವವನ್ನು ಪಕ್ಕಕ್ಕಿಟ್ಟು ಮಾತಾಡುವುದಾದ್ರೆ, ನಿಮ್ಮ ಕಲೆಯನ್ನು ಮಾತ್ರ ಹೇಳುವುದಾದರೆ, ಕಲೆಯಲ್ಲಿ ಯಾವ ರೀತಿ ಪರ್ಫೆಕ್ಷನ್ ಇನ್ನಷ್ಟು ಆಗ್ತಾ ಇದ್ದೀರಿ ಅಂತ? ನಾನು ಆರಂಭದಲ್ಲಿ ನಾನು ಹೇಳಿದೆ ಅಲ್ವಾ, ವೇರಿಯಬಲ್ಸ್ ಮಾಡ್ತಿದ್ದೆ, ಡ್ರೆಸ್ಸಸ್ ಅಂಥದ್ದು ಮಾಡ್ತಿದ್ದೆ. ಆಮೇಲೆ ನಾನು ಟಾಯ್ಸ್, ಅಮಿಗುರುಮಿ ಅಂತ ಹೇಳ್ತಾರೆ ಅದಕ್ಕೆ, ಟಾಯ್ಸ್ ಅನ್ನ ಮಾಡಕ್ಕೆ, ಸಾಫ್ಟ್ ಟಾಯ್ಸ್. ಅದು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಆರಂಭದಲ್ಲಿ ನನಗೆ ಅದರ ಬಗ್ಗೆ ಐಡಿಯಾ ಎಲ್ಲ ನಾನು ಕಲ್ತದ್ದು ನಾನು ಯೂಟ್ಯೂಬ್ ನೋಡೇ ಕಲ್ತದ್ದು. ನನ್ನ ಇದರ ಗುರುನೇ ಯೂಟ್ಯೂಬ್. ಯಾಕಂದ್ರೆ ನನಗೆ ಬೇಸಿಕ್ ಸ್ಟಿಚ್ ನಾಲೆಜ್ ಇತ್ತು ಬಿಟ್ರೆ ಬೇರೆ ಯಾವುದೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಯೂಟ್ಯೂಬಲ್ಲಿ ಎಷ್ಟೋ ಟ್ಯುಟೋರಿಯಲ್ಗಳು ಎಲ್ಲ ಸಿಗ್ತದೆ, ಅದನ್ನು ನೋಡ್ಕೊಂಡು ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಿದೆ. ಅಯೋಧ್ಯೆ ರಾಮ ಮಂದಿರ ಆಯ್ತಲ್ಲ, ಆ ಸಮಯದಲ್ಲಿ ನಂಗೊಂದು ಥಾಟ್ ಬಂತು, ಜಸ್ಟ್ ಇದರಲ್ಲಿ ಕ್ರೋಶದಲ್ಲಿ ಒಂದು ರಾಮನ ಗೊಂಬೆ ಥರ ಮಾಡಬೇಕು ಅಂತ. ಹಾಗೆ ಒಂದು ವಾರದಲ್ಲಿ ಅದನ್ನು ಮಾಡಿದೆ ನಾನು. ಅದು ಆಲ್ಮೋಸ್ಟ್ ಪರ್ಫೆಕ್ಷನ್ ಬಂದಿದೆ, ಅದು ಖುಷಿ ಆಯಿತು ನನಗೆ. ಅದರ ನಂತರ ನನಗೆ ಅದನ್ನು ನೋಡಿ ಒಂದು 2-3 ಜನ ಬೇರೆ, ಈಗ ನಮ್ಮ ಈ ಥರ ಟಾಯ್ಸ್ ಗೊಂಬೆಗಳು ಬೇರೆ ಥರ ಸಿಗತ್ತೆ ನಿಮಗೆ ಮಾರ್ಕೆಟಲ್ಲಿ. ಇದರದ್ದು ದೇವರ ಇದರ ಥರದ್ದು ಸಿಗೋದಿಲ್ಲ ಅಲ್ಲ ನಮ್ಮ ಟ್ರೆಡಿಷನಲ್ ಇದರಲ್ಲಿ. ಹಾಗೆ ಕೆಲವೊಂದು ಮಾಡಿದೆ. ಹಾಗೆ ಅದರ ನಂತರ ನಾನು ರಾಮನ್ ಮಾಡಿದ ನಂತರ ಕೃಷ್ಣ ಮಾಡಿದೆ. ಈಗ ರೀಸೆಂಟಾಗಿ ಹನುಮಂತ ಅದೆಲ್ಲ ಮಾಡಿದೆ. ಅದೆಲ್ಲ ನನಗೆ ಈಗ ನಾನು ಅಂದರೆ ಈಗ ಬೇರೆ ನಿಮಗೆ ಪ್ಯಾಟರ್ನ್ ಸಿಗತ್ತೆ, ಈಗ ನಮಗೆ ಇಂಟರ್ನೆಟ್ಟಲ್ಲಿ ಬರೆದಿರೋ ಪ್ಯಾಟರ್ನ್ ಅವ್ರ ವಿಡಿಯೋ ಸಿಗುತ್ತೆ. ಇದು ನಂದು ನಾನೇ ಮಾಡಿರುವಂಥದ್ದು. ಖುಷಿ ಕೊಡ್ತಿದೆ. ಅಂದರೆ ಅದು ನಾವು ಮಾಡುವಾಗ ನಾನು ಎಷ್ಟು ಸ್ಟ್ರಗಲ್ ಮಾಡ್ತೀನಿ. ಈಗ ಒಂದು ಆಗಬೇಕು, ಪರ್ಫೆಕ್ಷನ್ ಬರಬೇಕು ಅಂದರೆ ಅದೊಂದು ಎಷ್ಟೋ ಸಲ ಅದನ್ನು ಬಿಚ್ಚಬೇಕಾಗುತ್ತೆ, ಮತ್ತೆ ಮಾಡಬೇಕು, ಆ ಶೇಪ್ ಎಲ್ಲ ಕರೆಕ್ಟ್ ಬರಬೇಕು ಏನೇ ಇದ್ರು. ಆದರೆ ಅದೆಲ್ಲ ಆಗಿ ಒಂದು ಫಿನಿಶ್ ಆಗಿ ಅದೊಂದು ಲುಕ್ ಬರುತ್ತೆ, ಅದು ನೋಡುವಾಗ ಒಂದು ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ಅದು ಒಂದು ಬೇರೆ. ನಾನು ಕೂಡ ಗಮನಿಸ್ತಾ ಇದ್ದೆ, ಅದರಲ್ಲಿ ನೀವು ಆ ಗೊಂಬೆಗಳನ್ನು ಮಾಡುವಾಗ ಮಗನನ್ನ ಕಾಣ್ತೀರಿ ಅಂತಲ್ವಾ? ಹೌದು, ಖಂಡಿತ. ಯಾಕಂದ್ರೆ ನಾನು ಆರಂಭದಲ್ಲಿ ಈಗಲೂ ನನ್ನ ಹತ್ರ ಒಂದು ಇದೆ, ನಾನೊಂದು ಅವನಿಗೆ ಕೊಡಬೇಕು ಅಂತ ಒಂದು ಮಾಡಿಟ್ಟಿದ್ದೇನೆ, ಅದು ನನ್ನ ಹತ್ರ ಈಗಲೂ ಇದೆ. ಖಂಡಿತ ನಾನು ಅವ್ನು ಎಷ್ಟೇ ದೊಡ್ಡ ಆಗಲಿ, ಯಾವಾಗಲೂ ನನ್ನ ಜೊತೆ ಯಾವಾಗ ನನ್ನ ಹತ್ರ ಬರ್ತಾನೆ ಅದನ್ನು ನಾನು ಅವನಿಗೆ ಕೊಡಬೇಕು ಅನ್ನೋಂಥ ಇದರಲ್ಲಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಮಾರ್ಕೆಟ್ ಹೇಗೆ ಮಾಡ್ತೀರಾ? ನಾನು ಅಂದರೆ ಇವಾಗ ನಾನು ಈ ಬಿಸ್ನೆಸ್ ಅಥವಾ ಮಾರ್ಕೆಟ್ ಅನ್ನೋ ಥಾಟಲ್ಲಿ ನಾನು ಮಾಡ್ತಿರೋದು ಅಲ್ಲ, ಸ್ಟಾರ್ಟ್ ಮಾಡಿರೋದೇ ನಾನು ಇದನ್ನು ಓವರ್ಕಮ್ ಮಾಡೋಕ್ಕೆ. ಸೊ ನಾನು ಇದನ್ನೆಲ್ಲ ಒಂದು ಕಡೆ ನಾನು ಹಾಕಬೇಕು ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾ ಪೇಜಸ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಏನಾಯಿತು, ನನಗೆ ಎಲ್ಲ ನನ್ನ ಆರಂಭದಲ್ಲಿ ನನ್ನ ಸ್ನೇಹಿತೆಯರು ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಅದಾದ ನಂತರ ನಾನು ಈಗ ಆರ್ಡರ್ಸ್ ಬಂದಾಗೆ ಒಂದೊಂದೇ ಮಾಡ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಲೂ ನಾನು ಹೆಚ್ಚಾಗಿ ಹಾಗೆ ಮಾಡುವಂಥದ್ದು. ನನ್ನ ಹತ್ರ ಮಾಡಿ ಇಟ್ಟ ಸ್ಟಾಕ್ ಅಂತ ಇರೋದಿಲ್ಲ. ಯಾರು ಕೇಳ್ತಾರೆ ಆರ್ಡರ್, ಯಾಕಂದರೆ ಇದು ಹ್ಯಾಂಡ್ ಮೇಡ್, ಸಂಪೂರ್ಣ ಕೈಯಲ್ಲೇ ಮಾಡೋದಾಗಿರೋದ್ರಿಂದ ನಿಮಗೆ ತುಂಬ ಸಮಯ ಹಿಡಿಯುತ್ತೆ. ಈಗ ನಿಮಗೆ ಇಷ್ಟು ಮಿಷನ್ ಮೇಡ್ ಆದರೆ ಒಂದಿನದಲ್ಲಿ ಒಂದು 10-20 ಮಾಡ್ಕೋಬೋದು, ಆ ಥರ ಅಲ್ಲ ಇದು. ಇದು ಒಂದು ಮುಗಿಬೇಕು, ಒಂದು ಫಿನಿಶ್ ಆಗಬೇಕು ಅಂದರೆ ಮಿನಿಮಮ್ ನಿಮಗೆ 7 days ಎಲ್ಲ ಬೇಕು, 7 ದಿನ ಅಲ್ಲ. ಹಾಗೆ ನಿಮಗೆ ಅದು ನಾನು ಆರ್ಡರ್ ಬಂದಾಗೆ ಒಬ್ಬೊಬ್ರದ್ದೇ ಮಾಡಿ ಕೊಡ್ತಾ ಹೋಗ್ತೇನೆ. ಇದಕ್ಕೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲಿಂದ ತರ್ತೀರಾ, ಹೇಗೆ? ಅದಕ್ಕೆ ಮೆಟೀರಿಯಲ್ ಎಲ್ಲ ನಾನು ಆನ್ಲೈನಲ್ಲೇ ತರಿಸುವಂಥದ್ದು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಆನ್ಲೈನ್ ಫೆಸಿಲಿಟಿ ಇರೋದ್ರಿಂದ ಯಾವ ಹಳ್ಳಿಗೂ ಬರುತ್ತೆ ಎಲ್ಲ ಮೆಟೀರಿಯಲ್ಗಳು. ನಮ್ಮ ಇಲ್ಲಿ ಲೋಕಲಲ್ಲಿ ನೀವು ಆಗಲೇ ಹೇಳಿದ ಹಾಗೆ ಅಷ್ಟು ಮೂವಿಂಗ್ ಇಲ್ಲ, ಹಾಗಾಗಿ ಒಳ್ಳೆ ಮೆಟೀರಿಯಲ್ ಸಿಗಲ್ಲ. ನಾನೆಲ್ಲ ನಾರ್ತ್ ಇಂಡಿಯಾ ಆ ಕಡೆಯಿಂದಲೇ, ಮುಂಬೈ, ಪಂಜಾಬ್ ಆ ಕಡೆ ಎಲ್ಲ ಇದೆ. ಅವ್ರದ್ದು ವೆಬ್ಸೈಟ್ಗಳಿರುತ್ತೆ ಕೆಲವೊಂದು, ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿರುತ್ತೆ ಅವ್ರದ್ದು. ನಾವು ನೋಡ್ಕೋಬೇಕು, ನೋಡಿ ಟ್ರಸ್ಟೆಡ್ ಅಂತ ಗೊತ್ತಾಗುತ್ತಲ್ವ, ಅಂಥವರಿಂದ ನಾನು ಆನ್ಲೈನಲ್ಲಿ ತರಿಸಿ ಮಾಡುವಂಥದ್ದು. ಪೂರ್ಣಿಮಾ ಅವರೇ, ಬಹುಶಃ ಕಷ್ಟದ ದಿನಗಳನ್ನು ತುಂಬ ದಿಟ್ಟತೆಯಿಂದ ಎದುರಿಸಿದ್ದೀರಿ. ಬಹುಶಃ ಇಂಥ ಅನೇಕ ಕಷ್ಟಗಳನ್ನು ಪಡುವಂಥ ನೂರಾರು ಮಹಿಳೆಯರು ನಮ್ಮ ಮುಂದೆ ಇರ್ತಾರೆ. ಬಹುಶಃ ಈ ಒಂದು ಮಹಿಳಾ ದಿನಾಚರಣೆಯೆಂದು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ? ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಈ ಥರ ಏನೇ ಸಿಚುವೇಶನ್ ಬಂದರೂ ತುಂಬ ಜನಕ್ಕೆ ಈಗ ಏನಾಗುತ್ತೆ, ಈಗ ಸ್ಪೈನ್ ಇಂಜುರಿ, ನನಗೆ ಈಗ ಸ್ಪೈನ್ ಇಂಜುರಿ ಆದಮೇಲೆ ನಂಗೆ ಗೊತ್ತಾಗಿರುವಂಥದ್ದು, ತುಂಬ ಜನ ಇದ್ದಾರೆ ಸ್ಪೈನ್ ಇಂಜುರಿ ಆದವರು. ಈಗ ನಮ್ಮ ಹಳ್ಳಿಗಳಲ್ಲಂತೂ ಹೆಚ್ಚಾಗಿ ಏನಾಗುತ್ತೆ, ಮರದಿಂದ ಅಡಿಕೆ ಮರ, ತೆಂಗಿನ ಮರ ಆ ಥರ, ಇಲ್ಲ ಅಂದರೆ ನಿಮಗೆ ಆಕ್ಸಿಡೆಂಟಲ್ಲಿ ಈಗ ನನಗಾಗಿದೆ ಆ ಥರ. ಅದರಲ್ಲಿ ಏನಾಗುತ್ತೆ, ಈಗ ಗಂಡಸರಿಗೆ ಆಗೋದು ಬೇರೆ, ಹೆಂಗಸರಿಗೆ ಆಗೋದು ಬೇರೆ ಸಿಚುವೇಶನ್. ಅಂದರೆ ಸೇಮ್ ಇಂಜುರಿ ಇದ್ರೂ ಮೆಂಟಲಿ ಆ್ಯಂಡ್ ಅವರ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಮಹಿಳೆಯರಿಗೆ ವಿಶೇಷವಾಗಿ ಇದರಿಂದ ಈ ಥರ ಇಂಜುರಿ ಆದಾಗ ನಿಮಗೆ ಫ್ಯಾಮಿಲಿ ಸಪೋರ್ಟು ಒಂದು ಸಿಕ್ಕಿಲ್ಲ ಅಂದರೆ ತುಂಬ ತೊಂದರೆಗಳು ಮುಂದೆ ಎದುರಾಗುತ್ತೆ. ಅದು ಅಲ್ಲದೆ ನೀವು ಮದುವೆ ಆಗಿದೆ ಅಂದರೆ ನಿಮಗೆ ಗಂಡನ ಮನೆ ಸಪೋರ್ಟ್ ಇಲ್ಲ ಅಂತ ಆದರೆ ಅಟ್ಲೀಸ್ಟ್ ನಿಮ್ಮ ತಾಯಿ ಮನೆ ಸಪೋರ್ಟ್ ಆದರೂ ಸಿಗಬೇಕಾಗತ್ತೆ. ಈಗ ನನಗೆ ನನ್ನ ತಾಯಿ ಮನೆ ಸಪೋರ್ಟ್ ಸಂಪೂರ್ಣ ಇದೆ. ಹಾಗಾಗಿ ನಾನು ಈ ಸಿಚುವೇಶನನ್ನು ಓವರ್ಕಮ್ ಮಾಡೋಕ್ಕೆ ಈಸಿ ಆಯಿತು, ಸುಲಭ ಆಯಿತು. ಎಂಥದೇ ನಮಗೆ ಕಷ್ಟ ಬಂದ್ರೂ ನಮಗಿಂತ, ನಾನು ಹೇಳಿದಾಗೆ ಆಗ ಇನ್ನೂ ನಮಗಿಂತ ಕೆಳಮಟ್ಟದಲ್ಲಿ ಇನ್ನೂ ನಮಗಿಂತ ಜಾಸ್ತಿ
ತೊಂದರೆಗಳನ್ನು ಅನುಭವಿಸೋರು ಇರ್ತಾರೆ. ಅವರನ್ನು ನೋಡಿ ನಾವು ಸ್ವಲ್ಪ ಒಂದು ಧೈರ್ಯ ತಗೋಬೇಕು. ಹಾಗೆ ಏನಾದರೂ ಒಂದು ನಮಗೆ ಹಾಬಿ ಇದ್ದೇ ಇರುತ್ತೆ. ಯಾವುದೇ ಒಂದು ಮನುಷ್ಯ ಆದರೂ ಕೂಡ ಅವರಿಗೆ ಏನೋ ಒಂದು ಇಂಟ್ರೆಸ್ಟ್, ಯಾವುದೋ ಒಂದು ಇದರಲ್ಲಿ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ನಾವು ಆಯ್ದುಕೊಂಡು ಅದರಲ್ಲಿ ಮುಂದುವರೆದ್ರೆ, ಅದಕ್ಕೆ ನಾವು ನಮ್ಮ ಸಮಯವನ್ನು ಮೀಸಲಿಟ್ರೆ ಈ ನಮ್ಮ ನೆಗೆಟಿವ್ ಥಾಟ್ಸಿಗೆಲ್ಲ ಅಲ್ಲಿ ಜಾಗ ಇರಲ್ಲ. ನೆಗೆಟಿವ್ ಥಾಟ್ಸ್ ಬಂದ ಹಾಗೆ ನಾವು ಕುಗ್ತಾ ಹೋಗ್ತೇವೆ. ಅದು ನಾನು ಅನುಭವಿಸಿದ್ದೇನೆ. ಆ್ಯಕ್ಚುಲಿ ನಾನು ಆಕ್ಸಿಡೆಂಟಾಗಿ 2 ಇಯರ್ಸ್ ನಾನು ಫುಲ್ ನೆಗೆಟಿವಲ್ಲೇ ಇದ್ದೆ. ಆವಾಗ ನಾನು ತುಂಬ ಕುಗ್ಗಿ ಹೋಗಿದ್ದೆ. ಆ ನೆಗೆಟಿವ್ ಥಾಟ್ ಯಾವಾಗ ಬರುತ್ತೆ ನಮ್ಮನ್ನು ಆಟೋಮೆಟಿಕ್ ನಮ್ಮನ್ನು ಡೌನ್ ಮಾಡ್ತಾ ಹೋಗುತ್ತೆ. ಆದಷ್ಟು ಪಾಸಿಟಿವ್, ನಮಗಿಂತ ಕಷ್ಟದಲ್ಲಿರೋರನ್ನ ನೋಡಿ ನಾವು ನಮ್ಮ ಸಿಚುವೇಶನ್ ಅವ್ರಿಗಿಂತ ಬೆಟರ್ ಇದೆ, ನಾವು ಇನ್ನೂ ಬೆಟರ್ ಆಗ್ಬೋದು ಅನ್ನೋಂತಹ ಒಂದು ಯೋಚನೆ ಮಾಡಿದರೆ ಖಂಡಿತ ಎಲ್ಲರೂ ಏನಾದರೂ ಒಂದು ಸಾಧನೆ ಮಾಡಲೇಬಹುದು, ಹಾಗೆ ಮುಂದೆ ಬರ್ಬೋದು ಅಂತ ಹೇಳ್ತೀನಿ. ಬಹುಶಃ ಒಂದು ದೊಡ್ಡ ದುರಂತಕ್ಕೆ ಉತ್ತರವಾಗಿ ಒಂದು ಸಣ್ಣ ಕೊಕ್ಕೆ ಸೂಜಿ ಅಲ್ವಾ? ಹೌದು, ಖಂಡಿತ ಅದು ಖಂಡಿತ ಬಹುಶಃ ಉತ್ತರವಾಗಿದೆ. ಹೌದು. ಹಾಗಾಗಿ ಇವತ್ತು ಇಂಥ ಮಾತುಗಳನ್ನು ನಮ್ಮ ವೀಕ್ಷಕರೊಂದಿಗೆ, ವಿಶೇಷವಾಗಿ ಮಹಿಳೆಯರೊಂದಿಗೆ ಹೇಳಲಿಕ್ಕೆ ಸಾಧ್ಯ ಆಗಿದೆ. ವೀಕ್ಷಕರೇ, ಅದೇ ರೀತಿಯಲ್ಲಿ ಆರಂಭದಿಂದಲೂ ಕೂಡ ಪೂರ್ಣಿಮಾ ವಿಜಯಲಕ್ಷ್ಮಿ ಅವರ ಹೆಸರನ್ನು ಉಲ್ಲೇಖ ಮಾಡಿದರು. ಆರಂಭದಿಂದಲೂ ಕೂಡ ತಮ್ಮ ಬೆಂಬಲಕ್ಕೆ ನಿಂತು ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಅವರು ಕೂಡ ಕಾರಣ ಅಂತ. ವಿಜಯಲಕ್ಷ್ಮಿ ಅವರು ಪೂರ್ಣಿಮಾ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ನಮಸ್ತೆ, ನಾನು ನಿಮ್ಮ ವಿಜಯಲಕ್ಷ್ಮಿ, ಕೋ-ಫೌಂಡರ್ ಆಫ್ ನಿರ್ವಾಣ ಅಕಾಡೆಮಿ. ಪೂರ್ಣಿಮಾಳ ಬಾಲ್ಯ ಸ್ನೇಹಿತೆ ಕೂಡ. ಗುರುಕುಲದ ದಿನಗಳಿಂದಲೂ ನಾವು ಒಟ್ಟಿಗೆ ಇದ್ದೀವಿ. ಇವತ್ತು ನಾವು ಮಹಿಳೆಯರ ಶಕ್ತಿ ಬಗ್ಗೆ ಮಾತಾಡೋಕ್ಕೆ ಹೊರಟಾಗ ಅವರು ಉದ್ಯಮ ಕ್ಷೇತ್ರದಲ್ಲಿ ಗಳಿಸಿರುವಂತಹ ಯಶಸ್ಸಿರ್ಬೋದು, ಸಾಮಾಜಿಕವಾಗಿ ಸಾಧನೆ ಇರ್ಬೋದು, ಅವರ ಹೆಸರು, ಪ್ರತಿಷ್ಠೆ, ಇವುಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಪೂರ್ಣಿಮಾ ನಡೆದು ಬಂದಿರೋ ದಾರಿನ ನೋಡಿದಾಗ ನನಗೆ ಕೆಲವೊಮ್ಮೆ ಅನಿಸುತ್ತೆ, ನಮ್ಮ ನಿಜವಾದ ಶಕ್ತಿ ಈಕ್ವಲ್ ಆಗಿ, ಅಷ್ಟೇ ಇಂಪಾರ್ಟೆಂಟಾಗಿ ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟಗಳೇನಿದೆ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಸಾಮರ್ಥ್ಯ ಏನಿದೆ ಅದರಲ್ಲಿದೆ ಅಂತ ನನಗನ್ಸೋದು. ಆ್ಯಂಡ್ ಪೂರ್ಣಿಮಾ ನಮಗೆಲ್ರಿಗೂ ಕೂಡ ಆ ವಿಷಯದಲ್ಲಿ ತುಂಬ ದೊಡ್ಡ ಉದಾಹರಣೆ. ಯಾಕೆಂದರೆ ಜೀವನ ಅವಳಿಗೆ ಕೊಟ್ಟಿರುವಂತಹ ಕಷ್ಟ ನಷ್ಟಗಳು, ಆ ಒಂದು ಫೇಟಲ್ ಆಕ್ಸಿಡೆಂಟ್ ಏನಿದೆ ಅದು ಅವಳನ್ನು ದೈಹಿಕವಾಗಿ ಕುಗ್ಗಿಸ್ಬಿಡ್ತು. ಅದೇ ಟೈಮಲ್ಲಿ ಒಂದು ದೊಡ್ಡ ಆಧಾರ ಆಗಬಹುದಾಗಿದ್ದಂತಹ ಅವಳ ಮದುವೆ ಕೂಡ ಅವಳಿಗೆ ಕೈ ಕೊಡ್ತು. ಅದೇ ಕಾರಣಕ್ಕೆ ಅವಳ ಮಾತೃತ್ವ ಕೂಡ ಮೋಸ ಹೋಯಿತು. ಇಷ್ಟೆಲ್ಲ ಒಂದೇ ವರ್ಷದಲ್ಲಿ ಯಾವುದಾದ್ರು ಒಂದು ಮನಸ್ಸಿಗೆ ಆದರೆ ಖಂಡಿತವಾಗಿ ಇಟ್ ವುಡ್ ಹ್ಯಾವ್ ಬಿನ್ ನ್ಯಾಚುರಲ್ ದಟ್ ಆ ಮನಸ್ಸು ತನ್ನ ಜೀವನದ ಮೇಲಿರುವಂತಹ ಮತ್ತು ದೇವ್ರ ಮೇಲಿರುವಂತಹ ನಂಬಿಕೆಯನ್ನೇ ಕಳ್ಕೊಳ್ಳುವಂಥದ್ದು ಆಬ್ವಿಯಸ್ ಆಗಿರ್ತಿತ್ತು. ಬಟ್ ಪೂರ್ಣಿಮಾ ಹಾಗೆ ಮಾಡಿಲ್ಲ. ಅವಳಲ್ಲಿರುವಂತಹ, ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂತಹ ಒಂದು ಗುಣ ಏನು ಅಂದರೆ, ಅವಳು ಯಾವತ್ತೂ ತನ್ನ ಜೀವನದಲ್ಲಿ ಸೋಲು ಒಪ್ಕೊಂಡಿಲ್ಲ. ತನ್ನ ಕಷ್ಟ ನಷ್ಟಗಳನ್ನೇ ತನ್ನ ಗುರುತಾಗಕ್ಕೆ ಬಿಟ್ಟಿಲ್ಲ. ಅದರಲ್ಲೇ ಕೂತ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಜೀವನದ ಆಸೆಯನ್ನು ಕಳ್ಕೊಂಡು ಕೊರಗ್ತಿರೋರಿದ್ದಾರೆ. ಬಟ್ ಅವಳು ಅದೇ ಒಂದು ಕಷ್ಟ ನಷ್ಟಗಳನ್ನು ತನ್ನ ಗುರುತಾಗಕ್ಕೆ ಬಿಟ್ಟಿಲ್ಲ. ಇನ್ಸ್ಟೆಡ್ ಅವಳಿಗಾಗಿರೋ ಅನ್ಯಾಯ ಏನಿದೆ ಅದನ್ನು ತನ್ನ ತೆಕ್ಕೆಯಲ್ಲೇ ಇಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ಕೊಂಡು ಬಂದಿದ್ದಾಳೆ. ಅದರಲ್ಲಿ ಅವರ ಅಣ್ಣಂದರು, ಅವರ ಮನೆಯವರು ತುಂಬ ಅವಳಿಗೆ ಸಹಕಾರವನ್ನು ಕೊಡ್ತಿದ್ದಾರೆ. ನನಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಆ ಕಾರಣಕ್ಕೆ. ಅಷ್ಟೇ ಅಲ್ಲದೆ ತನ್ನ ಕಷ್ಟಗಳಲ್ಲೇ ಮುಳುಗಿ ಹೋಗ್ದೇನೆ ತನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂತಹ ಒಂದು ಹವ್ಯಾಸ, ಅದು ಕ್ರೋಶ ಏನಿದೆ, ಅದನ್ನು ಕೈಗೆತ್ಕೊಂಡು ನಿಧಾನವಾಗಿ ಅದ್ರ ಮುಖಾಂತರನೇ ತನ್ನ ಸಮಾನ ಮನಸ್ಕರ ಒಂದು ಸಣ್ಣ ಸಮುದಾಯವನ್ನು ಬೆಳೆಸ್ಕೊಂಡು ತನ್ನ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ಕಂಡುಕೊಂಡಿದ್ದಾಳೆ. ಅದ್ರ ಮುಖಾಂತರನೇ ಒಂದು ಕಾನ್ಫಿಡೆಂಟ್, ಎಂಪವರ್ಡ್ ವುಮನ್ ಆಗಿ ಅವಳು ಇವತ್ತು ನಿಂತಿದ್ದಾಳೆ. ಸೊ ಹೌದು, ಸ್ಟಾರ್ಟಿಂಗಲ್ಲಿ ನಾನು ಅವಳಿಗೆ ಸ್ವಲ್ಪ ಪ್ರೇರಣೆ ಕೊಟ್ಟಿರಬಹುದು ಈ ಒಂದು ವಿಷಯದಲ್ಲಿ. ಬಟ್ ಇವತ್ತು ಅವಳ ಜೀವನವನ್ನು ನಡೆಸ್ಕೊಂಡು ಬಂದಿರೋ ರೀತಿ ನೋಡಿದರೆ ಅವಳೇ ನನಗೊಂದು ದೊಡ್ಡ ಪ್ರೇರಣೆ ಆಗಿ ನಿಂತಿದ್ದಾಳೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಪೂರ್ಣಿಮಾ, ನಾನು ಕೇಳ್ಕೊಳ್ಳೋದು ಇಷ್ಟೇ, ಆ ಜಗನ್ಮಾತೆ ನಿನಗೆ ಮತ್ತಷ್ಟು ಶಕ್ತಿ, ಸಾಮರ್ಥ್ಯ, ಸಂತೋಷ, ಶಾಂತಿ, ಸರಿಯಾದ ನ್ಯಾಯವನ್ನು ಕೊಟ್ಟು ನಿನ್ನನ್ನು ಅನುಗ್ರಹಿಸಲಿ. ಹಾಗೆ ಕಷ್ಟದಲ್ಲಿರುವಂತಹ ಪ್ರತಿ ಹೆಣ್ಣುಮಗಳು ಈ ಸಮಾಜದಲ್ಲಿ ನಿನ್ನ ಒಂದು ಜೀವನವನ್ನು ಆದರ್ಶವಾಗಿಟ್ಕೊಂಡು ತಮ್ಮ ಬದುಕನ್ನು ಕಟ್ಕೊಳ್ಳುವಂತಾಗಲಿ. ಮೋರ್ ಪವರ್ ಆ್ಯಂಡ್ ಲವ್ ಟು ಯು ಪೂರ್ಣಿಮಾ. ಓಂ ಸ್ವಸ್ತಿ. ಕೊನೆಯದಾಗಿ ಪೂರ್ಣಿಮಾ, ಏನು ಕನಸು? ಕನಸು ಏನೂ ಇಲ್ಲ, ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ, ಏನೂ ಇಲ್ಲ. ನನಗೆ ಒಂದೇ ಕನಸು ಇರೋದು, ಒಂದು ನಿಮಗೆ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದೆ, ತಾಯಿಯಾಗಿ ಮಗ ಒಂದು ನನ್ನ ಜೊತೆ ಇರಬೇಕು, ಅದೊಂದೇ ನನ್ನ ಕನಸು ಇರುವಂಥದ್ದು. ಒಮ್ಮೆ ಅವನು ಅಮ್ಮ ಅಂತ ನನ್ನ ಜೊತೆ ಬರಬೇಕು ಅನ್ನೋಂತಹ ಆಸೆ. ಅದು ನನ್ನ ಅಮ್ಮ ಆಗಿ ನನ್ನ ಹಕ್ಕು, ಅದು ನನ್ನ ಮಗ ನನ್ನ ಬಳಿ ಇರಬೇಕು ಅನ್ನೋಂಥದ್ದು ಅಷ್ಟೇ. ಮತ್ತು ಇವಾಗ ನಾನು ಕ್ರೋಶ ಮಾಡ್ತಿದ್ದೀನಲ್ಲ, ಇದನ್ನು ಒಂದು 4 ಜನಕ್ಕೆ ಇವಾಗ ರೀಸೆಂಟಾಗಿ ನಾನು ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು ಕ್ಲಾಸಸ್ ನಮಗೂ ಹೇಳ್ಕೊಡಿ ಅಂತ. ಹಾಗೆ
ಇವಾಗ ರೀಸೆಂಟಾಗಿ ಕೆಲವೊಂದು ಬ್ಯಾಚಸ್ ಮಾಡಿಕೊಂಡು ಹ್ಮ್. ಕ್ಲಾಸಸ್ ಕೂಡ ಮಾಡ್ತಾ ಇದ್ದೇನೆ. ಹಾಗೆ ಈ ಕ್ರೋಶದಲ್ಲಿ ನಾನು ಆದಷ್ಟು ಏನಾದರೂ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದನ್ನು ನೋಡಿದಾಗ, ಮಾಡಿದಾಗ. ಹಾಗೆ ನೋಡೋರು ಅದರ ನೋಡಿ ಖುಷಿ ಪಟ್ಟು, ಈಗ ಮಕ್ಕಳು ಅದನ್ನು ನೋಡಿ ಖುಷಿ ಪಡ್ತಾರೆ, ಆ ಒಂದು ಖುಷಿಯನ್ನು ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ ಅಂದಾಗ ನಮಗೂ ಮನಸ್ಸಿಗೆ ಒಂದು ಕೇಳಬೇಕಾದ್ರೆ ಜೊತೆಯಲ್ಲಿ ಬಹುಶಃ ಬದುಕೆಲ್ಲವೂ ಕೂಡ ನೀವು ಅಂದುಕೊಂಡ ಹಾಗೆ ಸಾಕ್ತಾ ಇದ್ರೆ ನೀವು ಈ ಕಲೆಯಲ್ಲಿ ಮುಂದುವರಿತಾ ಇರಲಿಲ್ಲ. ಖಂಡಿತ ಇಲ್ಲ, ಖಂಡಿತ. ನಾನು ಎಷ್ಟೋ ಸಲ ಅನ್ಕೊಂಡಿದ್ದೇನೆ, ನಾನೀಗ ಮೊದ್ಲಿನ ಥರ ನನ್ನ ಲೈಫ್ ಇರ್ತಿದ್ರೆ ನಾನು ಈ ಕ್ರೋಶ ಅನ್ನೋದಕ್ಕೆ ತಲೆನೇ ಕೊಡ್ತಿರ್ಲಿಲ್ಲ, ಅದ್ರ ಬಗ್ಗೆ ಒಂದು ಯೋಚನೆನೇ ಮಾಡ್ತಿರ್ಲಿಲ್ಲ, ಅವ್ನು ಥಾಟೇ ಬರ್ತಿರ್ಲಿಲ್ಲ. ಅದನ್ನು ನಂಗೆ ಮಾಡಬೇಕು ಅಂದರೆ ಎಷ್ಟು ಫ್ರೀ ಟೈಮ್ ಸಿಕ್ಕಿದ್ರು ನಾನು ಮಾಡ್ತಿರ್ಲಿಲ್ಲ ಅದನ್ನು. ನನಗೆ ಅದು ಈಗ ಅನ್ಸತ್ತೆ, ಈ ಒಂದು ನನ್ನ ಟರ್ನಿಂಗ್ ಯಾವ ಲೈಫ್ ಟರ್ನ್ ತಗೊಳ್ತು, ಅದು ಈ ನನ್ನ ಕ್ರೋಶ ಇದರಲ್ಲಿ ನನಗೆ ಅದನ್ನು ನಾನೊಂದು ಪೂರ್ಣಿಮಾ ಅನ್ನೋ ಥರ ಯಾರು ಅಂತ ಒಂದು ಐಡೆಂಟಿಫೈ ಮಾಡೋ ಥರ ಆಗಿದೆ. ಅಂದರೆ ಅದಕ್ಕೆ ನನ್ನ ಕ್ರೋಶ ಆ್ಯಂಡ್ ಅದೇ ಕಾರಣ ನಾನು ಅದು ಮಾಡ್ತಿರೋದು. ಆ್ಯಂಡ್ ಆಫ್ಟರ್ ಇಂಜುರಿ ನಾನು ಓವರ್ಕಮ್ ಮಾಡಿರೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಕ್ರೋಶ ಕಲೆ ಅಥವಾ ಕಸೂತಿ ಕಲೆ ಇರುವಂಥದ್ದು ತುಂಬ ಪ್ರಾಚೀನವಾಗಿರುವಂಥ ಒಂದು ಕಲೆ. ಆ ಕಲೆ ಒಂದು ಸೃಜನಶೀಲವಾದಂಥ ಒಂದು ಸೃಷ್ಟಿ. ಆದರೆ ಆ ಕಲೆಯ ಸೃಷ್ಟಿಗೆ ಕಾರಣ ಅದು ಒಂದು ಬದುಕಿನ ಬಹಳ ದೊಡ್ಡ ದುರಂತ. ಅದರ ನೋವುಗಳನ್ನು ಅನುಭವಿಸ್ತಾ, ದೈಹಿಕ ಮತ್ತು ಮಾನಸಿಕ ಎರಡೂ ನೋವನ್ನು ಅನುಭವಿಸ್ತಾ ಇರುವಾಗಲೂ ಕೂಡ ಬದುಕಿನಲ್ಲಿ ಆ ಬದುಕನ್ನು ದಿಟ್ಟತೆಯಿಂದ ಎದುರಿಸಿ ಇವತ್ತು ಆ ಕಲೆಯಲ್ಲಿ ಈ ನೋವನ್ನು ಮರೆಯುವಂಥ ಒಂದು ದೊಡ್ಡ ಕಾರ್ಯ ಆಗಿದೆ ಪೂರ್ಣಿಮಾ ಭಟ್ ಅವರಿಂದ. ಹಾಗಾಗಿ ಅವರು ಇವತ್ತಿನ ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಒಳ್ಳೆಯದಾಗಲಿ ಎನ್ನುವ ಆಶಯ ಮಾತ್ರ ನಮ್ಮದು ಕೂಡ. ಈ ಒಂದು ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.